ನಮಸ್ತೆ, ನಾನು ಶ್ವೇತಾ. ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುವಂಥ ವೆರಿ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋನ ತಪ್ಪದೆ ಬಿಗಿನಿಂಗಿಂದ ಕೊನೆವರೆಗೂ ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ನಿಮಗೆ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಐ ಥಿಂಕ್ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ಅಂದ್ಕೊಂಡಿದ್ದೀನಿ. ವಿಡಿಯೋ ಲೆಂತ್ ಕೂಡ ಇದೆ. ವಿಡಿಯೋ ಲೆಂತ್ ಯಾಕಿದೆ ಅಂದರೆ ಎಲ್ಲ ಡೆಮೋದಲ್ಲಿ ನಿಮಗೆ ಇಲ್ಲಿ ಏನು ಕಿಚನ್ ಅಪ್ಲೈನ್ಸಸ್ ಏನಿದೆ ಅದನ್ನು ತೋರಿಸಿರ್ತಾರೆ. ಇವ್ರ ಹತ್ರ ಬಂದುಬಿಟ್ಟು ಕಿಚನ್ ಅಪ್ಲೈನ್ಸಸ್ ಕೂಡ ಇದೆ, ಹೋಮ್ ಅಪ್ಲೈನ್ಸಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಬನ್ನಿ ಕಲೆಕ್ಷನ್ಸು ಮತ್ತು ಲೊಕೇಶನ್ನು ಎಲ್ಲ ನೋಡ್ಕೊಂಡು ಬರೋಣ. ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಶ್ರೀಗಂಧ ಬ್ಲಾಗ್. ನಾನು ಶ್ವೇತಾ. ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಿರೋದು ಬಂದುಬಿಟ್ಟು ಇನ್ಫಿನಿಯಾ ಹೋಮ್ ಆ್ಯಂಡ್ ಕಿಚನ್ ಅವರ ಬ್ಯೂಟಿಫುಲ್ ಆಗಿರೋಂಥ ಹೋಮ್ ಅಪ್ಲೈನ್ಸಸ್ ಕಲೆಕ್ಷನ್ಸು ಜೊತೆಗೆ ಕಿಚನ್ ಅಪ್ಲೈನ್ಸಸ್ ಕಲೆಕ್ಷನ್ಸ್ನ ನೋಡ್ತೀರಾ. ನಿಮಗೆ ಮೋಸ್ಟ್ ಆಫ್ ದ ಕಲೆಕ್ಷನ್ಸ್ ಮೇಲೆ 50% ಡಿಸ್ಕೌಂಟ್ ಸೇಲ್ ಕೂಡ ಇರುತ್ತೆ. ಇವ್ರದ್ದು ಶಾಪ್ ಲೊಕೇಶನ್ ಬಗ್ಗೆ ಹೇಳೋದಾದ್ರೆ ಇದು ಬಂದುಬಿಟ್ಟು ಚಾಮರಾಜಪೇಟೆಯಲ್ಲಿ ಲೊಕೇಟ್ ಆಗಿರುತ್ತೆ. ಚಾಮರಾಜಪೇಟೆಯಲ್ಲಿ ನ್ಯೂ ಪೊಲೀಸ್ ಸ್ಟೇಷನ್ ಇದೆ ಅಲ್ವಾ, ಸೊ ತುಂಬಾ ಎಲ್ರಿಗೂ ಗೊತ್ತೇ ಇರುತ್ತೆ. ನ್ಯೂ ಪೊಲೀಸ್ ಸ್ಟೇಷನ್ ಎಕ್ಸಾಕ್ಟ್ ಆಪೋಸಿಟಲ್ಲಿ ಇವ್ರದ್ದು ಶಾಪ್ ಲೊಕೇಟ್ ಆಗಿರುತ್ತೆ. ಇವ್ರದ್ದು ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಡೈರೆಕ್ಟಾಗಿ ರೀಚ್ ಆಗ್ಬೋದು. ಏನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ಸ್ಕ್ರೀನಲ್ಲಿ ಕೂಡ ನಂಬರ್ ರನ್ ಆಗ್ತದೆ. ಸೊ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಕ್ಲಿಯರಾಗಿ ಗೈಡ್ ಮಾಡ್ತಾರೆ. ಅಡ್ರೆಸ್ ಎಲ್ಲ ಯಾವುದೇ ರೀತಿ ಕನ್ಫ್ಯೂಷನ್ ಇತ್ತು ಅಂದರೆ. ಮತ್ತು ಇನ್ಫಿನಿಯಾ ಹೋಮ್ ಆ್ಯಂಡ್ ಕಿಚನ್ ಅವ್ರದ್ದು ಶಾಪಲ್ಲಿ ಸ್ಪೆಷಾಲಿಟಿ ಏನಂತ ಅಂದರೆ ನೀವು ಟಚ್ ಆ್ಯಂಡ್ ಫೀಲ್ ಮಾಡಿ ನೀವು ಕಣ್ಣಿಂದೆ ಏನು ಅಪ್ಲೈನ್ಸಸ್ನ ನೋಡಿ ಪರ್ಚೇಸ್ ಮಾಡ್ಬೋದು. ನೀವು ಮೋಸ್ಟ್ ಆಫ್ ದ ಶಾಪಲ್ಲಿ ವಿಸಿಟ್ ಮಾಡಿದ್ರೆ ಎಲ್ಲ ಕ್ಲೋಸ್ಡ್ ಒನ್ ಇರುತ್ತೆ, ಎಲ್ಲೂ ಓಪನ್ ಪೀಸಸ್ ಇರೋದಿಲ್ಲ. ಮತ್ತು ಡೆಮೋ ಕೂಡ ನಿಮಗೆ ಎಲ್ಲೂ ಸಿಗೋದು ಇಲ್ಲ. ಇವನ್ ದೊಡ್ಡ ದೊಡ್ಡ ಮಾಲಲ್ಲಿ ನೀವು ಹೋಗಬೇಕು, ಬಟ್ ಅಲ್ಲಿ ಡಿಸ್ಕೌಂಟ್ ಇರೋದಿಲ್ಲ. MRP ಪ್ರೈಸ್ ಮೇಲೆ ತೊಗೋಬೇಕಾಗತ್ತೆ. ಬಟ್ ಇವತ್ತಿನ ದಿನ ನಾನು ತೋರಿಸಿರೋಂಥ ವೀಡಿಯೋದಲ್ಲಿ ನೀವು ದಯವಿಟ್ಟು ನನ್ನ ಚಾನಲ್ ನೇಮ್ ಮೆನ್ಷನ್ ಮಾಡಿ ನಿಮಗೆ 50% ಡಿಸ್ಕೌಂಟ್ ಸೇಲ್ ಕೂಡ ಇರುತ್ತೆ. ಜೊತೆಗೆ ನೀವು ಪ್ರತಿಯೊಂದನ್ನು ಕೂಡ ಡೆಮೋ ಮೂಲಕ ತೊಗೋಬೋದು. ಈವನ್ ಅಪ್ಲೈನ್ಸಸ್ನ ನೀವು ಟಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ತೊಗೋಬೋದು. ಇಂಥ ಒಳ್ಳೆ ಆಪರ್ಚುನಿಟಿ ನಿಮಗೆ ಸಿಗೋದು ತುಂಬಾ ರೇರ್ ಅಂತಲೇ ನಾನು ಆರಾಮ್ಸೆ ಹೇಳ್ತೀನಿ. ಇಲ್ಲಿ ನೀವು ನೋಡುವಂಥ ಅಪ್ಲೈನ್ಸಸ್ ಏನಿದೆ ಏನು ತುಂಬ ಎಕ್ಸ್ಕ್ಲೂಸಿವ್ ಆಗಿರೋ ಅಂಥ ಅಪ್ಲೈನ್ಸಸ್ ಇರುತ್ತೆ. ಏನು ತೋರಿಸ್ತಾರೆ ಒಂದೇ ನಿಮಗೆ ಇದರಲ್ಲಿ ಒಂದು ಅಪ್ಲೈನ್ಸಸ್ಸಲ್ಲಿ ನೀವು ಕುಕಿಂಗ್ ಕೂಡ ಮಾಡ್ಬೋದು, ಜೊತೆಗೆ ಜ್ಯೂಸ್ ಕೂಡ ಮಾಡ್ಬೋದು, ಬ್ಲೆಂಡರ್ ಆಗಿ ಯೂಸ್ ಮಾಡ್ಬೋದು. ತುಂಬಾ ಡಿಫ್ರೆಂಟ್ ಆಗಿದೆ. ಜೊತೆಗೆ ಗ್ರಾನ ಕೂಡ ಇದೆ, ದೋಸೆ ಮೇಕರ್ ಕೂಡ ಇದೆ. ಸೊ ಇಟ್ಟು ಕಲಿಸೋದಕ್ಕೋಸ್ಕರ ನಾವು ಯೋಚನೆ ಮಾಡಬೇಕಾಗಿಲ್ಲ. ಕೈ ನೋವಿರೋರಿಗೆ ಅದು ಕೂಡ ಮಷಿನ್ ತೋರಿಸಿದ್ದಾರೆ. ಅದು ವಿತ್ ಡೆಮೋ ಮೂಲಕನೇ ಏನು ಐಟಮ್ಸ್ ತೋರಿಸಿದ್ದಾರೆ. ದಯವಿಟ್ಟು ವಿಡಿಯೋನ ಬಿಗಿನಿಂಗಿಂದ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಇನ್ನು ಇವ್ರ ಹತ್ರ ನೋಡೋದಾದ್ರೆ ನಿಮಗೆ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ಸಿಂಗಲ್ ಪೀಸ್ ಕೊರಿಯರ್ ಆಲ್ ಓವರ್ ಇಂಡಿಯಾ, ಇಂಟರ್ನ್ಯಾಷನಲ್ ಕೊರಿಯರ್ ಕೂಡ ಅವೈಲೇಬಲ್ ಇರುತ್ತೆ. ವಿಡಿಯೋ ಕಾಲ್ ಮಾಡಿಬಿಟ್ಟು ಕಲೆಕ್ಷನ್ಸ್ನ ನೋಡಿ ನೀವು ಸಿಂಗಲ್ ಪೀಸ್ ಕೂಡ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಮತ್ತು ಹೊಸ ಅಕಾಡೆಮಿಕ್ ಇಯರ್ಗೆ ಅಂತೇಳಿ ಮಕ್ಕಳಿಗೋಸ್ಕರ ಹೊಸ ಲಂಚ್ ಬಾಕ್ಸ್ ಮತ್ತು ವಾಟರ್ ಬಾಟಲ್ ಕಲೆಕ್ಷನ್ಸ್ ತುಂಬಾ ಬಂದಿದೆ. ವಾಟರ್ ಬಾಟಲ್ ಕಲೆಕ್ಷನ್ಸ್ ಮೇಲೆ ನಿಮ್ಮ ಮಕ್ಕಳ ನೇಮ್ ಕೂಡ ಬರ್ಕೊಡ್ತಾರೆ. ಅಂದರೆ ಮಗುವಿನ ನೇಮ್ ಕೂಡ ನೀವು ವಾಟರ್ ಬಾಟಲ್ ಮೇಲೆ ಬರ್ಸ್ಕೋಬೋದು. ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಜೊತೆಗೆ ನಿಮಗೆ ಬಲ್ಕ್ ಯಾರಾದರೂ ಕಂಪ್ನಿಯಲ್ಲಿ ಅಥವಾ ಗಿಫ್ಟಿಂಗ್ ಪರ್ಪಸ್ಗೆ ಬಲ್ಕಲ್ಲಿ ನಿಮಗೆ ವಾಟರ್ ಬಾಟಲ್ ಕಲೆಕ್ಷನ್ಸ್ ಮೇಲೆ ನೇಮ್ಸ್ ಬೇಕು ಅಂದರೆ ಅದು ಕೂಡ ಆರ್ಡರ್ಸ್ನ ತೊಗೊಳ್ತಾರೆ. ನೀವು ಸಿಂಗಲ್ ಪೀಸ್ ಏನು ತೊಗೊಳ್ತೀರಾ ಅದಕ್ಕೆ ಫ್ರೀ ಆಫ್ ಕಾಸ್ಟಲ್ಲಿ ನೇಮಿಂಗ್ ಇರುತ್ತೆ. ಸೊ ಒಂದ್ಸಲ ಡೈರೆಕ್ಟ್ ವಿಸಿಟ್ ಮಾಡಿ ಅಥವಾ ಆನ್ಲೈನ್ ಶಾಪಿಂಗ್ ಕೂಡ ನೀವು ಕಾಲ್ ಮಾಡಿ ಕೇಳ್ಬೋದು. ಸೊ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ವಿಡಿಯೋನ ಬಿಗಿನಿಂಗಿಂದ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಬನ್ನಿ ಕಲೆಕ್ಷನ್ಸ್ ನೋಡ್ಕೊಳ್ಳೋಣ. ಮತ್ತು ನಿಮ್ಮ ಶಾಪಿಂದು ಸ್ಪೆಷಾಲಿಟಿ ಏನು ಮತ್ತು ಏನೇನು ಸಿಗುತ್ತೆ ನಿಮ್ಮ ಶಾಪಲ್ಲಿ ಅಂತ ಹೇಳಿ ಸರ್. ಇದರಲ್ಲಿ ಬಂದ್ಬಿಟ್ಟು ಹೋಮ್ ಎಲ್ಲಿ ಬಂದ್ಬಿಟ್ಟು ಏನು ಯೂಸ್ ಮಾಡ್ತೀರಲ್ವಾ ಅದು ಸಣ್ಣ ಪುಟ್ಟದಿಂದ ಬಂದ್ಬಿಟ್ಟು ಎಲ್ಲ ದೊಡ್ಡ ದೊಡ್ಡ ಐಟಮ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಹೋಮ್ ಅಪ್ಲೈನ್ಸಸ್ ಇಂದ ದೊಡ್ಡ ದೊಡ್ಡ ಐಟಮ್ಸ್, ಹೋಮ್ ಅಪ್ಲೈನ್ಸಸ್ ಎಲ್ಲ ಏನೇನು ಯೂಸ್ ಮಾಡ್ತಾ ಇದ್ದೀರಾ ಅದು ಎಲ್ಲ ಸಿಗುತ್ತೆ ನಿಮಗೆ. ಓಕೆ, ಇವನ್ ಕಿಚನ್ ಐಟಮ್ ಕೂಡ ಇದೆ. ಎಸ್ ಮ್ಯಾಮ್, ಎಲ್ಲ ಸೇರಿಸಿ. ಓಕೆ, ಒಂದು ಕೇಳ್ಪಟ್ಟೆ, ನಿಮ್ಮದು ಶಾಪಲ್ಲಿ ಎಲ್ಲ ಟಚ್ ಆ್ಯಂಡ್ ಫೀಲ್ ಮಾಡಿ ಡೆಮೋ ನೋಡಿಕೊಂಡು ನಾವು ಪರ್ಚೇಸ್ ಮಾಡ್ಬೋದು. ಅದೇ ನಿಮ್ಮ ಶಾಪಿನ ಸ್ಪೆಷಾಲಿಟಿ ಅಲ್ವಾ? ಎಕ್ಸಾಕ್ಟ್ಲಿ. ಬಿಕಾಸ್ ಇವಾಗ ಕೆಲವು ಜನ ಇರ್ತಾರೆ, ಅವ್ರಿಗೆ ಬಂದ್ಬಿಟ್ಟು ಪ್ರಾಡಕ್ಟ್ ಪರ್ಚೇಸಿಂಗ್ ಮಾಡಬೇಕಾಗಿರೋದು, ಬಟ್ ಸ್ಟಿಲ್ ಬಂದ್ಬಿಟ್ಟು ಅವ್ರಿಗೆ ಅದು ಒಂದಿರುತ್ತೆ, ಒಂದ್ಸತಿ ನೋಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಬಂದ್ಬಿಟ್ಟು ನೀವು ಇಲ್ಲಿ ನಮ್ಮ ಸ್ಟೋರಲ್ಲಿ ನೋಡಿದ್ರೆ ಯಾವ್ದು ನಾವು ಬಾಕ್ಸ್ ಅಲ್ಲಿ ಇಟ್ಕೊಂಡಿಲ್ಲ, ಎಲ್ಲ ಇದೆ, ಅದೆಲ್ಲ ಓಪನ್ ಇರೋದು. ಸೊ ಅಲ್ಲಿ ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು ಚೆಕ್ ಮಾಡ್ತಾರೆ ಹೆಂಗಿದೆ ಹೆಂಗಿಲ್ಲ. ಒಂದ್ಸತಿ ಅವ್ರು ಬೇಕಾಗಿದ್ರೆ ಎಸ್ ಹ್ಯಾಸ್ ಅ ಡೆಮೋ ಕೂಡ ಇಕ್ಕಿದೀವಿ. ಸೊ ಅವ್ರಿಗೆ ಏನಾದ್ರು ಫೀಲ್ ಮಾಡ್ಬೇಕಾಗಿದ್ರು ಫೀಲ್ ಮಾಡ್ಬಿಟ್ಟು ಅವ್ರು ಪರ್ಚೇಸಿಂಗ್ ಮಾಡಿಸ್ಬೋದು. ಓಕೆ, ಎಲ್ಲ ಡೆಮೋ ಕೂಡ ಇರುತ್ತೆ, ಯಾವುದು ಬಾಕ್ಸಲ್ಲಿ ಇರೋದಿಲ್ಲ, ಎಲ್ಲ ಅವ್ರು ಟಚ್ ಮಾಡಿ ಡೆಮೋ ನೋಡ್ಕೊಂಡು ತೊಗೋಬೋದು. ಇದೊಂದು ಒಳ್ಳೆ ಬೆಸ್ಟ್ ಆಪರ್ಚುನಿಟಿ. ಸೊ ಇವಾಗ ಏನಿಂದ ತೋರಿಸ್ತೀರಾ ಅಂದರೆ ಏನು ಕಲೆಕ್ಷನ್ ಇಂದ ತೋರಿಸ್ತೀರಾ ಅಥವಾ ಡೆಮೋ ಕೊಟ್ಟು ತೋರಿಸ್ತೀರಾ? ಡೆಮೋ ಇಲ್ಲಿ ಬಂದ್ಬಿಟ್ಟು ನೋಡಿ, ಇಲ್ಲಿ ನಾವೆಲ್ಲ ಇಕ್ಕಿರೋದು ಇದೆಲ್ಲ ಡೆಮೋ ಪ್ಲೇಸ್ ಇರುತ್ತಾ? ಎಕ್ಸಾಕ್ಟ್ಲಿ. ಓಕೆ, ಡೆಮೋ ಸ್ಟೇಷನ್ ಅಂತಾನೆ ನಾವು ಇಲ್ಲಿ ಬಂದಿದ್ದೀವಿ. ಓಕೆ, ಸೊ ಇದರಲ್ಲಿ ಬಂದ್ಬಿಟ್ಟು ನೀವು ಏನಾದ್ರು ಡೆಮೋ ಎಲ್ಲ ನೋಡ್ಬೇಕಾಗಿದ್ರೆ ಎನಿ ಟೈಮ್ ಇದು ರನ್ ಅಲ್ಲಿನೇ ಇರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಸ್ಪೆಷಲ್ ಲೈಕ್ ನೀವು ಏನಾದ್ರು ಪರ್ಚೇಸಿಂಗ್ ಮಾಡ್ಬೇಕಾಗಿರೋದು, ಸೊ ಅದರಲ್ಲಿ ಬಂದ್ಬಿಟ್ಟು ನೀವು ಹೇಳಿದ್ರೆ ಎಲ್ಲ ಸರ್. ನಾನು ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಇದು ಬಂದ್ಬಿಟ್ಟು ಆಲ್ ಇನ್ ಒನ್ ಕಿಚನ್ ಮಷಿನ್ ಇದೆ. ಇದರಲ್ಲಿ ಎಲ್ಲ ಅಡಿಗೆ ಗಿಡಿಗೆ ಎಲ್ಲ ಮಾಡಕ್ ಆಗುತ್ತೆ. ಇನ್ನ ಸಿಮಿಲರ್ ಇವಾಗ ಡೋಸಾ ಮಷಿನ್ ಇರುತ್ತೆ, ಏರ್ ಫ್ರೈಯರ್ ಇರುತ್ತೆ, ಇನ್ಕ್ಲೂಡಿಂಗ್ ಬಂದ್ಬಿಟ್ಟು ಅದು ಇವಾಗ
ಗ್ರಾನಾ ಮಷಿನ್ ಇದೆ, ಯಾವ್ದು ಬಂದ್ಬಿಟ್ಟು ನಿಮ್ಗೆ ಗ್ರೇನ್ ಪೌಡರ್ ಮಾಡೋದಕ್ಕೆ, ಪೌಡರ್ ಮಾಡೋದಕ್ಕೆ ಅದು ಯೂಸ್ ಆಗುತ್ತೆ. ಓಕೆ, ಇದು ಏನು ಸ್ಪೆಷಲ್ ಅಂತ ಹೇಳಿ ಸರ್, ತುಂಬ ಅಟ್ರಾಕ್ಟಿವ್ ಆಗಿದೆ ಆ್ಯಕ್ಚುಲಿ. ಇವಾಗ ಇದರಲ್ಲಿ ಬಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಾ ಅಂದ್ರೆ ಇದು ಒಂದು ಟ್ಯಾಬು ಬರ್ತಾ ಇದೆ, ಇದು ಒಂದು ಬಂದ್ಬಿಟ್ಟು ಒಂದು ಜಾರ್ ತರ ಇದೆ, ಇದು ಬಂದ್ಬಿಟ್ಟು ಒಂದು ವೇಯಿಂಗ್ ಸ್ಕೇಲ್ ಇದೆ ಇದರಲ್ಲಿ ನೀವು ನೋಡಕ್ ಹೋದ್ರೆ ಇದು ಒಂದು ಸಿಂಗಲ್ ಇದರಲ್ಲಿನೇ ನೀವು ಬಂದ್ಬಿಟ್ಟು ಅಡಿಗೆನೂ ಮಾಡಕ್ಕಾಗುತ್ತೆ. ಸಿಂಗಲ್ ಇದರಲ್ಲಿನೇ ನೀವು ಕುಕಿಂಗ್ ಅಲ್ಲಿ ಬಂದ್ಬಿಟ್ಟು ನೀವು ಏನಾದ್ರು ಬಿಸಿ ಏನಾದ್ರು ತಿನ್ಬೇಕಂದ್ರೆ ಇದರಲ್ಲಿನೇ ನೀವು ಅದು ಮಾಡಕ್ಕಾಗುತ್ತೆ. ಇದರಲ್ಲಿ ನಾವು ಕುಕ್ ಕೂಡ ಮಾಡ್ಕೋಬಹುದಾ? ಎಸ್ ಮ್ಯಾಮ್. ಬ್ಲೇಡ್ ಎಲ್ಲ ಇದೆ? ಎಸ್, ಬ್ಲೇಡ್ ಇರುತ್ತೆ, ಬಟ್ ಇದು ಬಂದ್ಬಿಟ್ಟು ಲೈಕ್ ನೀವು ಏನ್ ರೆಸಿಪಿ ಯೂಸ್ ಮಾಡ್ತಾ ಇದೀರಾ ಅಲ್ವಾ, ಅದಕ್ಕೆ ಇವಾಗ ನೀವು ಚಾಪಿಂಗ್ ಏನ್ ಮಾಡೋ ಬೇಕಾಗಿದೆ ಎಲ್ಲ ಇದರಲ್ಲಿನೇ ಆಗುತ್ತೆ. ಸೂಪರ್. ಓಕೆ, ಇದಕ್ಕೆ ಏನಂತ ನೇಮ್ ಅಂತ ಏನಂತ ಇದು ಡೆಲಿಶಪ್ ಅಂತ ಇದು ಹೆಸರು ಇರೋದು ಇದರ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಇದು ಬಂದ್ಬಿಟ್ಟು ನಿಮ್ಗೆ ಲೈಕ್ ನನ್ನ ಪ್ರಕಾರ ಈ ತರದ್ದು ಮಷೀನ್ ನಿಮ್ಗೆ ಇನ್ನು ಸಿಕ್ಕಿಲ್ಲ, ಪ್ಲಸ್ ಮೋಸ್ಟ್ಲಿ ಇದು ನೀವು ನೋಡಿರಲಿಲ್ಲ ಆ ತರದ್ದು ಇದು ಪ್ರಾಡಕ್ಟ್ ಇದೆ. ಇವಾಗ ಇದರಲ್ಲಿ ನೀವು ಫೀಲ್ ಮಾಡ್ತಾ ಇದೀರಾ ಅಂದ್ರೆ ಇದರಲ್ಲಿ ಆಲ್ರೆಡಿ 450+ ರೆಸಿಪೀಸ್ ಇನ್ಬಿಲ್ಟ್ ಇದೆ. ಪ್ಲಸ್ ಇವಾಗ ನೀವು ಹೇಳ್ತೀರಾ ಇಲ್ಲ ಸರ್ ನನಗೆ ಬಂದ್ಬಿಟ್ಟು ಇದರಲ್ಲಿ ಏನೇನು ರೆಸಿಪೀಸ್ ಇದೆ ಅದು ಬಿಟ್ಟು ನನಗೆ ಏನಾದ್ರು ಬಿಕಾಸ್ ಮನೆಯಲ್ಲಿ ಇದ್ದೇ ಇರುತ್ತೆ, ಫ್ರಿಜ್ ಅಲ್ಲಿ ನಮ್ಮ ಹತ್ರ ಐಟಮ್ ಇದ್ದೇ ಇರುತ್ತೆ. ಸೊ ಅವಾಗ ಬಂದ್ಬಿಟ್ಟು ಏನ್ ಮಾಡ್ಬೇಕಾಗಿದ್ರೆ ಸೊ ಇದರಲ್ಲಿ ಬಂದ್ಬಿಟ್ಟು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೀವು ಅವ್ರಿಗೆ ಹೇಳಿದ್ರೆ ಸರ್ಚ್ ಅಲ್ಲಿ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೋಬಹುದಾ? ಓಕೆ. ಇವಾಗ ಇದರಲ್ಲಿ ಮ್ಯಾನ್ಯುವಲ್ ಮೋಡ್ ಇದೆ. ಮ್ಯಾನ್ಯುವಲ್ ಮೋಡಲ್ಲಿ ಬಂದ್ಬಿಟ್ಟು ನೀವು ಏನೇ ರೆಸಿಪಿ ಮಾಡ್ತೀರಾ, ಹೆಂಗ್ ಮಾಡ್ತೀರಾ, ಇದು ಸ್ವಂತ ಮಾಡಬೇಕಾಗಿದ್ರೆ ಅದನ್ನು ಮಾಡಕ್ಕೆ ನೀವು ಇದರಲ್ಲಿ ಆಗುತ್ತೆ. ಓಕೆ. ಪ್ರೀಸೆಟ್ಸ್ ಇದೆ. ಪ್ರೀಸೆಟ್ಸ್ ಅಲ್ಲಿ ಬಂದ್ಬಿಟ್ಟು ನೀವು ಬಂದ್ಬಿಟ್ಟು ನೀವು ಹೇಳ್ತೀರಾ ಇಲ್ಲ ನನಗೆ ಬಂದ್ಬಿಟ್ಟು ಬರೀ ಲೈಕ್ ಬಾಯ್ಲಿಂಗ್ ಪಾಸ್ತಾ ಇದೆ, ಇಲ್ಲಾಂದ್ರೆ ಬಂದ್ಬಿಟ್ಟು ಬರೀ ಶಾಲೋ ಫ್ರೈ ಮಾಡಬೇಕಾಗಿರೋದು, ತಡ್ಕ ಮಾಡ್ಬೇಕು, ಅದು ಎಲ್ಲ ಇದರಲ್ಲಿ ಡೈರೆಕ್ಟ್ಲಿ ನೀವು ಮಾಡೋಕ್ಕಾಗುತ್ತೆ. ಇಟ್ಸ್ ನಾಟ್ ಪರ್ಟಿಕ್ಯುಲರ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನೇ ಯೂಸ್ ಮಾಡಬೇಕು ಅಂತ. ನೀವು ಮನೆಯಲ್ಲಿ ಹೆಂಗ್ ಯೂಸ್ ಮಾಡ್ತಾ ಇದ್ದೀರಾ ಅಲ್ವಾ, ಲೈಕ್ ಕಡಾಯಿ ಇರುತ್ತೆ, ಇಲ್ಲಾಂದ್ರೆ ಬಂದ್ಬಿಟ್ಟು ಕುಕ್ಕರ್ ಇರುತ್ತೆ, ಅದನ್ನ ಹೆಂಗ್ ಯೂಸ್ ಮಾಡ್ತೀರಾ ಇನ್ನ ಸಿಮಿಲರ್ ವೇ ಇದರಲ್ಲಿ ನೀವು ಯೂಸ್ ಮಾಡೋಕ್ಕಾಗುತ್ತೆ. ಎಷ್ಟೊತ್ತು ಆಗ್ಬಹುದು ಒಂದು ಸ್ಮಾಲ್ ಏನೋ ಒಂದು ಐಟಮ್ ಲೈಕ್ ಕಡಿಮೆ ಅಂದ್ರೆ ಲೈಕ್ 1 ಮಿನಿಟ್. 1 ಮಿನಿಟ್ ಅಲ್ಲ ಇದರಲ್ಲಿ ಬಂದ್ಬಿಟ್ಟು ನಾನು ನಿಮ್ಗೆ ಬೇಕಂದ್ರೆ ತೋರ್ಸಕ್ಕಾಗುತ್ತೆ. ಇದು ಟೈಮು ತೋರಿಸ್ತೀರಾ ಡೆಮೋ? ಶೋ. ಇದು ಬಂದ್ಬಿಟ್ಟು ಟೈಮ್ ಅಂತ ಇರುತ್ತೆ. ಇದು ಟೈಮಲ್ಲಿ ನೀವು ನೋಡ್ತಾ ಇದೀರಾ ಅಂದ್ರೆ ಇದು ಎಲ್ಲ 1 ಮಿನಿಟ್ ಇರೋದು ರೆಸಿಪೀಸ್. ಫಸ್ಟ್ ವ್ಯೂ ಇಂಗ್ರೀಡಿಯೆಂಟ್ಸ್ ಮಾಡೋಣ. ಇದು ಬಂದ್ಬಿಟ್ಟು ನೀವು ನೋಡ್ತಾ ಇದೀರಾ 120 ಗ್ರಾಮ್ 75 ಗ್ರಾಮ್, ಬಟ್ ಎಕ್ಸಾಕ್ಟ್ಲಿ ಬಂದ್ಬಿಟ್ಟು ನೀವು ಅದನ್ನ ಮೆಜರ್ಮೆಂಟ್ ಮಾಡಕ್ ಆಗೋದಿಲ್ಲ ಆಕ್ಚುಲಿ ಮೋಸ್ಟ್ ಆಫ್ ದ ಟೈಮ್, ಬಿಕಾಸ್ ನಮ್ಮ ಮನೆಯಲ್ಲಿ ಕಿಚನ್ ಸ್ಕೇಲ್ ಇರಲ್ಲ. ಸೊ ಇವಾಗ 120 ಇದನ್ನ ನೀವು ಪ್ರೆಸ್ ಮಾಡ್ತೀರಾ ಅಂದ್ರೆ ಇದು ನಿಮ್ಗೆ ವೇಯಿಂಗ್ ಸ್ಕೇಲ್ ಇರೋದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಮೆಜರ್ಮೆಂಟ್ ಸಿಗುತ್ತೆ. ಸೊ ಲೈಕ್ ಆಲ್ ದ ಟೈಮ್ ನೀವು ಏನ್ ರೆಸಿಪಿ ಮಾಡ್ತಾ ಇದ್ದೀರಾ ನೀವು ಅದೇನೇ ಮೆಜರ್ಮೆಂಟ್ ಎಲ್ಲ ರೆಸಿಪಿಗೆ ಫಾಲೋ ಮಾಡ್ತೀರಾ ಅಂದ್ರೆ ಟೇಸ್ಟ್ ವೈಸ್ ಏನು ಚೇಂಜಸ್ ಆಗೋದಿಲ್ಲ ಇವಾಗ ಇದರಲ್ಲಿ ಒನ್ಸ್ ನೀವು ಇದೆಲ್ಲ ತಗೊಂಡ್ಬಿಟ್ಟು ರೆಡಿ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಹೆಂಗ್ ಮಾಡೋದು ಅಂದ್ರೆ ಇಲ್ಲಿಂದ ಅವ್ರು ಹೇಳ್ತಾ ಇದ್ದಾರೆ ನಿಮ್ಗೆ ಪೈನಾಪಲ್ ಕಟ್ ಮಾಡ್ಬಿಟ್ಟು. ಸೊ ಅವರೇ ಎಲ್ಲ ವಿಡಿಯೋದಲ್ಲಿ ನಮಗೆ ಕೊಟ್ಬಿಡ್ತಾರೆ, ತೋರಿಸ್ಬಿಡ್ತಾರೆ. ಸೊ ವೇಯಿಂಗ್ ಮಾಡ್ಕೊಂಡು ನಾವು ಅದೇ ರೀತಿ ನಾವು ಮಾಡ್ಕೊಂಡು ಹೋಗೋದು. ಎಕ್ಸಾಕ್ಟ್ಲಿ. ಡೆಮೋ ನೋಡೋಣ ಸರ್. ಹಾಗಾದ್ರೆ ನಮಗೆ ಸ್ಮೂತಿ ತೋರಿಸ್ತೀರಾ ಅಲ್ವಾ? ಎಸ್ ಮ್ಯಾಮ್. ಇವಾಗ ಇದರಲ್ಲಿ ಲೈಕ್ ಏನೇನ್ ಮಾಡ್ಬೇಕಾಗಿರೋದಲ್ವಾ ಇದು ಎಲ್ಲ ಬಂದ್ಬಿಟ್ಟು ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇಟ್ಕೊಂಡಿದೀವಿ. ಲೈಕ್ 120 ಗ್ರಾಮ್ ಅವ್ರು ಹೇಳಿದ್ದಾರೆ, ಮ್ಯಾಂಗೋ ಆಲ್ರೆಡಿ ಪೀಲ್ ಮಾಡಿ ಕೊಟ್ಟಿದ್ದೀವಿ, ಅದೇ ರೀತಿನೇ ಎಲ್ಲ ಮೆಷರ್ ಮಾಡಿ ತಗೊಂಡಿದ್ದೀರಾ. ಸೊ ಈ ಬೌಲ್ ಅಲ್ಲಿ ನಾವು ಇಲ್ಲಿ ಮೆಷರ್ ಸ್ಕೇಲ್ ಇರುತ್ತೆ ಅಲ್ಲಿ ತಗೊಂಡಿದ್ದೀರಾ ಅಲ್ವಾ? ಎಸ್ ಮ್ಯಾಮ್. ಓಕೆ. ಸೊ ಇವಾಗ ಇದರಲ್ಲಿ ನಾವು ಫಸ್ಟ್ ಹಾಕ್ತಾ ಇದೀವಿ. ಆಲ್ರೆಡಿ ಅವರು ಮಾಡಿಬಿಟ್ಟು ಆಮೇಲೆ ಕೊಟ್ಟಿರೋದಲ್ವಾ, ಸೊ ಅದಕ್ಕೆ ಬಂದ್ಬಿಟ್ಟು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಮಾಡ್ತಾ ಇದೀವಿ. ಸೊ ನಾವು ಆಲ್ರೆಡಿ 13 ರೆಸಿಪೀಸ್ ಮಾಡಿಸಿದೀವಿ ಆಲ್ರೆಡಿ. ಸೊ ಅದರಲ್ಲಿ ಬಂದ್ಬಿಟ್ಟು ನಮಗೆ ಚೆನ್ನಾಗಿ ಅದು ಎಕ್ಸ್ಪೀರಿಯನ್ಸ್ ಬಂದಿದೆ. ಸೊ ಇವಾಗ ಇದರಲ್ಲಿ ಹನಿನೂ ಇದೆ, ಕೋಕೋನಟ್ ಮಿಲ್ಕ್, ವಾಟರ್. ಎಕ್ಸಾಕ್ಟ್ಲಿ 2 ಮೀಡಿಯಂ ಸ್ಪೂನ್ ಹೇಳಿದ್ದಾರೆ ಅವರು. ಸೊ ನಾವು ಇದು ಸೊ ಎಲ್ಲ ಅದರಲ್ಲೇ ಇರುತ್ತೆ, ಇವನ್ ನಾವು ಕೂಡ ಮಾಡ್ಕೋಬಹುದು. ಎಸ್ ಲೈಕ್ ಯಾರಿಗೆ ಅಡುಗೆ ಮಾಡಕ್ ಬರಲ್ಲ ಅಲ್ವಾ ಅವರು ಈಸಿಯಾಗಿ ಏನೇನು ಮಾಡಬೇಕಾಗಿರೋದು ಅಂದ್ರೆ ಎಲ್ಲ ಆಗುತ್ತೆ, ಏನು ತೊಂದರೆ ಇಲ್ಲ. ಕೋಕೋನಟ್ ಮಿಲ್ಕ್, ಸ್ವಲ್ಪ ವಾಟರ್ ಆ್ಯಡ್ ಮಾಡೋಣ. ಚಿಯಾ ಸೀಡ್ಸ್. ಸೊ ಮೀಡಿಯಮ್ ಅಲ್ಲಿ 5 ಸ್ಪೂನ್ ಹಾಕೋಕೆ ಹೇಳಿದ್ದಾರೆ. ಸೊ ಅದೇ ರೀತಿ ಹಾಕ್ತಾ ಇದ್ದೀರಾ. ಓಕೆ. ಟರ್ಮರಿಕ್ 1/2 ಸ್ಪೂನ್. ಸರಿ. ಸೊ ಇವಾಗ ಕಂಪ್ಲೀಟ್ ಆಯ್ತಲ್ವಾ ಅದು? ಏನೇನು ಹಾಕಕ್ಕೆ ಅವ್ರು ಹೇಳಿದ್ದಾರೆ ನಾವೆಲ್ಲ ಹಾಕಿದೀವಿ. ಲಾಕ್ ಮಾಡಿಬಿಟ್ಟು ಮಾಡ್ತೀವಿ ಅಂದ್ರೆ ಇಲ್ಲಿ ಬಂದು ಲೈಕ್ ಇದು ಆರೆಂಜ್ ಕಲರ್ ಇಲ್ಲಿ ಆರೆಂಜ್ ಅಲ್ಲಿ ಬಂದಿದೆ. ಸ್ಟಾರ್ಟ್ ಇದನ್ನ ಓಪನ್ ಮಾಡಿಬಿಟ್ಟು ಇದೆ ಲೈಕ್ ಮಿಲ್ಕ್, ಇಲ್ಲಾಂದ್ರೆ ನನ್ನ ಪ್ರಕಾರ ಮಿಲ್ಕು ಇಲ್ಲಾಂದ್ರೆ ಬಂದ್ಬಿಟ್ಟು ಕೋಲ್ಡ್ ವಾಟರ್ ಏನು ಹಾಕ್ಬೇಕಾಗಿದ್ರೆ ನೀವು ಹಾಕ್ಬಿಟ್ಟು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ. ಸೊ ಇದನ್ನ ಹೇಗೆ ನಾವು ಜಾರ್ ತೆಗಿತೀವಿ ಮಿಕ್ಸಿಲಿ ಅದೇ ರೀತಿ ತೆಗಿಯೋದಾ, ರಿಮೂವ್ ಮಾಡೋದಲ್ಲ? ಓಕೆ. ಈ ಥರದ್ದು ಮೇಲ್ಗಡೆ ತೊಗೊಂಡ್ಬಿಟ್ಟು
ಸೊ ಸರ್ವ್ ಮಾಡಬೇಕಾದ್ರೆ ನಾವು ಎಕ್ಸಾಕ್ಟ್ಲಿ. ಹಾಂ, ವೆರಿ ಟೇಸ್ಟಿ ಸ್ಮೂತಿ ಅಲ್ವಾ ಸರ್? ಎಸ್ ಮ್ಯಾಮ್. ಸೊ ನೋಡೋದಕ್ಕೆ ಅದು ಇಷ್ಟು ಅನಿಸ್ತು, ಬಟ್ ಇಷ್ಟೊಂದು ಗ್ಲಾಸಸ್ 6 ಗ್ಲಾಸಸ್ ಆಗಿದೆ, ಅರೌಂಡ್ 7 ಗ್ಲಾಸಸ್ ಆಗಿದೆ. ಎಸ್ ಮ್ಯಾಮ್. ಓಕೆ, ಸೊ ಇದರಲ್ಲಿ ಸೆಕೆಂಡ್ಸ್ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದಾ? ಮಾಡಬೇಕು. ಓಕೆ, ಇದು ಇವಾಗ ಇದು ಬಂದು ನಿಮಗೆ ಎಷ್ಟು ದೋಸೆ ಬೇಕು, ಇಲ್ಲ 2 ಬೇಕಾ ಇಲ್ಲ 3 ಬೇಕಾ, ಅದಕ್ಕೆ ಆಪ್ಷನ್ ಇದೆ Okay. ಇದರಲ್ಲಿ ಮಿನಿಮಮ್ ನಿಮಗೆ 12 ದೋಸೆ ಆಗುತ್ತೆ. ಓಕೆ, ಇದೇನು 5 ಅಂತ ಇದೆ. 5 ಇದೆ. ಅದು ಇವಾಗ ನಾವು ಬ್ಯಾಟರು ಜಾಸ್ತಿ ಗಟ್ಟಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಕಮ್ಮಿ ಆಗುತ್ತೆ, ಸ್ವಲ್ಪ ನೀರ್ ತರ ಹಾಕಿದ್ರೆ ತೆಳುವಾಗಿ ದೋಸೆ ಜಾಸ್ತಿ ಬರುತ್ತೆ. ಓಕೆ, ಇದು ರೊಟೇಟ್ ಅಂದ್ರೆ ಅದೇನಾ ನಾವು ಸೆಟ್ ಮಾಡ್ಕೊಳ್ಳೋದು ಅದು? ಸೆಟ್ ಮಾಡ್ಕೊಳ್ಳೋದು. ಇವಾಗ ನಾನು ಇದಕ್ಕೆ 3 ದೋಸೆ 3ಗೆ ಆಪ್ಷನ್ ಹಾಕಿದ್ರೆ 3 ದೋಸೆನೇ ಆಗುತ್ತೆ ಇದ್ರಲ್ಲಿ. ಓಕೆ, ಇದ್ರಲ್ಲಿ ಇಲ್ಲಿ ಬಂದು ಇಲ್ಲಿ ಬ್ಯಾಟರ್ ಇದೇನು 60-80 ಸೆಕೆಂಡ್ಸ್ ಅಂದ್ರೆ ಆ ಸೆಕೆಂಡ್ ದೋಸೆ ಬರುತ್ತೆ ಅಂತನಾ? ಓಕೆ, ಇದು ಥಿಕ್ನೆಸ್ಸು. ಥಿಕ್ನೆಸ್ ಇದೆ. ಓಕೆ, ನಾವು ಎಷ್ಟು ಬೇಕಾದ್ರೂ ಥಿಕ್ನೆಸ್ ಅಡ್ಜಸ್ಟ್ ಮಾಡ್ಕೋಬೋದು. ಓ ಸೂಪರ್. ಓಕೆ, ಇಲ್ಲಿ ಬ್ಯಾಟರ್ ನೀವು batter ಹಾಕಿದ್ದೀರಾ? ಹಾಕ್ಬೇಕು. ಮತ್ತೆ ನೆಕ್ಸ್ಟ್ ಇದ್ರಲ್ಲಿ ಡಿವೈಡರ್ ಬರುತ್ತೆ, ಇಲ್ಲೊಂದು ಡಿವೈಡರ್ ಬರುತ್ತೆ, ಇಲ್ಲೊಂದು ಡಿವೈಡರ್ ಬರುತ್ತೆ. ಇದ್ರಲ್ಲಿ ನೀವು ಆನಿಯನ್ ದೋಸೆ ಹಾಕೋಬಹುದು, ವೆಜಿಟೇಬಲ್ ದೋಸೆ ಹಾಕೋಬಹುದು. ನೆಕ್ಸ್ಟ್ ಇದ್ರಲ್ಲಿ ರವೆ ದೋಸೆನೂ ಕೂಡ Super. ಹಾಕೋಬಹುದು. Okay. ಇಲ್ಲ ಒಂದೇ ದೋಸೆ ಬೇಕಂದ್ರೆ ಒಂದೇ ಹಾಕೋಬಹುದು, ಡಿವೈಡರ್ ಬೇಕು ಅಂದ್ರೆ ಆ ಥರನೂ ಹಾಕೋಬಹುದು. ಇದು ಕ್ಲೋಸಿಂಗ್ ಇದೆ. ಕ್ಲೋಸಿಂಗ್ ಅದು. ನೆಕ್ಸ್ಟ್ ಸ್ಟಾರ್ಟ್ ಕೊಡೋದು ಅಲ್ಲಿ. ಸ್ಟಾರ್ಟ್ ಕೊಟ್ಟು ನಾವು ಸೆಟ್ ಮಾಡೋದು ಟೈಮಿಂಗ್ಸು. ಅಷ್ಟೇ, ಅಷ್ಟರಲ್ಲಿ ನಮಗೆ ದೋಸೆ ಬರುತ್ತೆ. ದೋಸೆ ಬರುತ್ತೆ. ವಾವ್, ಬ್ಯಾಟರ್ ಅಡ್ಜಸ್ಟ್ಮೆಂಟ್ ಎಲ್ಲ ನಾವು ನೋಡ್ಕೊಂಡು ಕ್ಲೀನಿಂಗ್ ಎಲ್ಲ ಮಾಡ್ಬೋದು. ಮಾಡಬೇಕು ಅಂತಂದ್ರೆ ಇದೊಂದೇ ರಿಮೂವಲ್ ಬರುತ್ತೆ ನಿಮಗೆ. ಇದೊಂದು ಕ್ಲೀನಿಂಗ್ ಒಂದಿದೆ. ನೆಕ್ಸ್ಟ್ ಇಲ್ಲೊಂದು ಬ್ಲೇಡ್ ಒಂದು ಬರುತ್ತೆ. ವಾರದಲ್ಲಿ ಒಂದಿನ ಮಾತ್ರ ರಿಮೂವ್ ಮಾಡಿ ಕ್ಲೀನ್ ಮಾಡೋದು. ಇದೆಲ್ಲ ಕ್ಲೀನ್ ಮಾಡ್ಕೋಬೋದು. ಇದರಲ್ಲಿ ಆಯಿಲ್ ಬೇಕು ಅಂದ್ರೆ ಹಾಕೋಬಹುದು, ಆಯಿಲ್ ಬೇಡ ಅಂದ್ರೆ ವಿತೌಟ್ ಆಯಿಲ್ ಅಲ್ಲೂ ಕೂಡ ಹಾಕೋಬಹುದು. ಚೆನ್ನಾಗಿ ಬರ್ತಾ ಇದೆ ದೋಸೆ. ಅದು ತೂತ ಎಲ್ಲ 110 ಸೆಕೆಂಡ್ ಅಲ್ಲಿ ಹಾಕಿದ್ರೆ ಫುಲ್ ರೋಸ್ಟ್ ಆಗಿ ಬರುತ್ತೆ. 1 ಸೆಕೆಂಡ್ ಅಲ್ಲ, ಏನು 110 ಸೆಕೆಂಡ್ ಅಲ್ಲಿ 110. ಓಕೆ ಓಕೆ, ಕ್ರಿಸ್ಪಿ ಆಗ್ಬಿಡುತ್ತೆ. ಇಲ್ಲ ನಮಗೆ ದೋಸೆ ದಪ್ಪ ಬೇಕು, ಥಿಕ್ನೆಸ್ ಬೇಕು ಅಂತಂದ್ರೆ 16 ಸೆಕೆಂಡ್ ಅಲ್ಲಿ ಅದಾಗುತ್ತೆ, ದಪ್ಪ ಬರುತ್ತೆ. ಸರಿ. ಸೊ ದೋಸೆ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಲ್ವಾ? ಇದು ಏನು ಪ್ರೈಸ್ ಆಗ್ಬೋದು ಆಫ್ಟರ್ ಡಿಸ್ಕೌಂಟ್? ನಮಗೆ ಡಿಸ್ಕೌಂಟ್ ನಿಮಗೆ 14,000 ಆಗುತ್ತೆ. 14,000 ಆಗುತ್ತೆ. ಸೊ ಬ್ಯುಸಿ ಇರೋರಿಗೆ ಮಕ್ಕಳು ಕೂಡ ಮಾಡ್ಕೋಬೋದು ಆರಾಮಾಗಿ ಅಲ್ವಾ? ಸೊ ಇಲ್ಲೊಂದು ಆಗ್ತಿರುವಾಗಲೇ ಅಲ್ಲಿ ಅಲ್ಲಿಂದ ಬರ್ತಾ ಇದೆ. ಹಾಂ ಹಾಂ, ಎಷ್ಟೆಲ್ಲ ಚೆನ್ನಾಗಿ ಬಂದಿದೆ ಅಲ್ವಾ? ಸೂಪರ್, ಸಾಫ್ಟ್ ಇದೆ, ಚೆನ್ನಾಗಿ ಬಂದಿದೆ ಅಲ್ವಾ? ವಿತೌಟ್ ಆಯಿಲ್, ಆಯಿಲ್ ಏನು ಬೇಡ, ಹಾಗೆ ವಿತೌಟ್ ಆಯಿಲ್ ಬರುತ್ತೆ. ಹಾಂ ಹಾಂ, ಈಗ 3 ದೋಸೆಗೆ ಸೆಟ್ ಮಾಡಿದರೆ 3 ದೋಸೆ ಬರುತ್ತೆ. 3 ದೋಸೆ ಬರುತ್ತೆ. Okay. ಒಂದಂದ್ರೆ ಒಂದೇ ಬರುತ್ತೆ. ಒಂದಂದರೆ ಒಂದಕ್ಕೆ ಹಾಕೋಬೋದು. ಅದು ಎಂತ ಸಾಫ್ಟ್ ಬಂದಿದೆ ನೋಡಿ ದೋಸೆ. ನಾನು ತುಂಬ ರಫ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಬ್ಯಾಟರ್ ರೆಡಿ ಇದ್ದರೆ ಎಲ್ಲ ರೆಡಿ ಆದಾಗೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇದು ಸೊ ಇದರಲ್ಲಿ ಇದು ಹಾಕಿದ ತಕ್ಷಣ ನೆಕ್ಸ್ಟು ನಮಗೆ ಇನ್ನೊಂದು ದೋಸೆ ರೆಡಿ ಆಗುತ್ತೆ. ಸೂಪರ್. ನಾವು ಹಾಗೆ ಆಫ್ ಮಾಡ್ಕೋಬೋದಾ ಮಿಡಲಲ್ಲಿ? ಬೇಡ ಅಂದರೆ ಒಂದೇ ದೋಸೆ 3 ಸೆಟ್ ಮಾಡಿ ಒಂದಕ್ಕೆ ಸಾಕು ಮಾಡಿಕೊಂಡು ಮಾಡ್ಕೋಬೋದು. ಸೂಪರ್. ಓಕೆ, ಇವಾಗ ತೋರಿಸ್ತಿರೋದು ಬಂದ್ಬಿಟ್ಟು ಗ್ರಾನ ಮೆಷಿನ್. ಅಂದರೆ ನಾನು ಇವಾಗ ಗೋಧಿ ಹಾಕ್ತಾ ಇದ್ದೀನಿ. ಮನೇಲೆ ಎಲ್ಲ ನಾವು ಪೌಡರ್ ಮಾಡ್ಕೋಬೋದು. ಓಕೆ, ಈ ರೀತಿ ಇದೆ ನೋಡಿ ಇದು. ಇವಾಗ ಇದರಲ್ಲಿ ನೀವು ರವೆ ಬೇಕು ಅಂತ ಹೇಳಿದ್ರು ಮಾಡ್ಕೋಬಹುದು. ಈ ತರ ಬರುತ್ತೆ ರವೆ ತರ ಅಂದ್ರೆ. ಎಲ್ಲಿ ಸೆಟ್ ಮಾಡ್ತೀರಾ? ಇಲ್ಲಿ ಸೆಟ್ ಮಾಡ್ಕೊಳ್ಳೋದಾ? ನಮಗೆ ಎಷ್ಟು ಬೇಕೋ ಅಷ್ಟೇ ಸೆಟ್ ಮಾಡ್ಕೊಳ್ಳೋದು. ತಿರುಗಿಸಿದ್ರೆ ನಮಗೆ ಯಾವ್ದು ರೀತಿ? ಫೈನ್ ಆಗಿ ಬಂದಿದೆ ಇದು. ಹಾಂ, ಅಂದರೆ ಇಲ್ಲೇ ಸೆಟ್ ಮಾಡ್ಕೊಂಡು ತಿರುಗಿಸೋದು, ಜಸ್ಟ್ ತಿರುಗಿಸೋದು ಅಷ್ಟೇ ಅದು. ಓಕೆ, ಸ್ಮಾಲರ್ ಒನ್ ಅಂದರೆ ನಮಗೆ ಸಣ್ಣ ಅಮೌಂಟಲ್ಲಿ ಬೇಕು ಅನ್ನೋದಾದರೆ ಇದು ಬೆಸ್ಟ್ ಅಲ್ವಾ? ಇದು ಏನು ಪ್ರೈಸ್ ಆಗ್ಬೋದು? MRP ಬಂದು 10,000 ಇದೆ. ಇವಾಗ ನಾವು ಕಸ್ಟಮರ್ ಕೊಡ್ತಾ ಇರೋದು 7,500.
ಓಕೆ MRP 10,000 ಬರುತ್ತೆ. ಸೊ ಆಫ್ಟರ್ ಡಿಸ್ಕೌಂಟ್ ನೀವು ಕಸ್ಟಮರ್ಸ್ಗೆ ಕೊಡೋದು 7,500 ಬಜೆಟ್ ಬರುತ್ತೆ. 7,500 ಕೊಟ್ಟು ತೊಗೊಂಡ್ರೆ ಮನೇಲೇ ನಾವು ಫ್ರೆಶ್ ಆಗಿರೋವಂಥ ಪೌಡರ್ನ ಮಾಡ್ಕೋಬೋದು ಅಲ್ವಾ? ರಾಗಿ ಗೋಧಿ ಅಕ್ಕಿ ಏನೇನು ಮಾಡ್ಕೋಬೋದು ಇದರಲ್ಲಿ? ರಾಗಿ ಗೋಧಿ ಅಕ್ಕಿ ಡ್ರೈ ಐಟಮ್ಸ್ ಎಲ್ಲನೂ ಮಾಡ್ಕೋಬೋದು. ಓಕೆ, ಡ್ರೈ ಐಟಮ್ಸ್ ಎಲ್ಲ ಮಾಡ್ಕೋಬೋದು. ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಮಾಡ್ಕೋಬೋದಲ್ವ? ಸೂಪರ್. ಓಕೆ, ಇದರಲ್ಲಿ ಕಾಫಿ ಬೀನ್ಸ್ ಕೂಡ ಬೀಜನೂ ಕೂಡ ಪೌಡರ್ ಆಗುತ್ತೆ. ಕಾಫಿ, ಓಕೆ, ಕಾಫಿ ಬೀಜ ಕೂಡ ಆಗುತ್ತಾ? ಓಕೆ, ಪ್ರಾಡಕ್ಟ್ ತೋರಿಸ್ತಿದ್ದೀರಾ? ಬಂದು ನಿಮಗೆ ಸ್ಟೀಮ್ ಐರನ್ ಬರುತ್ತೆ. ಸ್ಟೀಮ್ ಐರನ್, ಇದು ಬಂದು ಬ್ಲ್ಯಾಕ್ ಆ್ಯಂಡ್ ವೈಟ್. ಓಕೆ, ಇದು ಅಂದರೆ ಇದು ಇಷ್ಟು ಟ್ಯಾಂಕ್ ಬರುತ್ತೆ ಇದು. ಹಾಂ ಹಾಂ, ಅದು ಬಿಟ್ಟರೆ ಇದು ನೀವು ಟ್ರಾವೆಲ್ ಎಲ್ಲರೂ ಹೋಗ್ತಾ ಇದ್ದೀರಾ ಅಂದರೆ ಇದೊಂದು ಪೈಪ್ ಸಿಗುತ್ತೆ ನಿಮಗೆ. ಹಾಂ. ಕೋಕೋ ಕೋಲಾ ಪೆಪ್ಸಿ ಬಾಟಲ್ಗೆ ಯಾವುದಕ್ಕಾದ್ರೂ ಕನೆಕ್ಟ್ ಮಾಡ್ಕೋಬೋದು. ಓಕೆ, ಇದು ಇದೇನು? ಸ್ಟೀಲಿನಿಂದಾನೆ Okay. ಐರನ್ ಆಗುತ್ತೆ. ಇದೆಲ್ಲ ನಿಮಗೆ ಸ್ಮಾಲ್ ಎಲ್ಲ ಇರುತ್ತಲ್ಲ ಅದನ್ನ ರಿಮೂವ್ ಮಾಡುತ್ತೆ. ಸುಡೋದು ಬಟ್ಟೆ ಆ ಥರ ಏನೂ ಆಗಲ್ಲ. ಲೈನನ್ ಬಟ್ಟೆ ಓಕೆ, ಅದು ಇದನ್ನೆಲ್ಲ ಐರನ್ ಮಾಡ್ಬೋದು ಇದರಲ್ಲಿ. ಓಕೆ, 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 ಹೊರಗೆರೆ ಇರುತ್ತಲ್ಲ ಅದೆಲ್ಲ ಐರನ್ ಮಾಡೋಕ್ಕಾಗಲ್ಲ. ಇದ್ರಲ್ಲಿ ಆರಾಮಾಗಿ ಮಾಡ್ಬೋದು. ಲೆಹಂಗಾ ಆ ಥರ ಐಟಮ್ಸ್ ಎಲ್ಲ ಮಾಡ್ಬೋದು. ಓಕೆ. ಲೆಹಂಗಾ ಐಟಮ್ ಎಲ್ಲ ಮಾಡ್ಬೋದಾ? ಆರಾಮಾಗಿ ಮಾಡ್ಬೋದು. ಓಕೆ, ಕಾಟನ್ಗೆಲ್ಲ ಫಿಕ್ಸ್ ಮಾಡ್ಬೋದು. ಸರಿ ನಾನು ಆಗುತ್ತಾ? ಕಾಟನ್ ಇವಾಗ ಮಾಡಿ ತೋರಿಸ್ತೀನಿ. ಸರಿ. ಇದು ಏನಕ್ಕೆ ನಾವು ಟ್ರಾವೆಲಿಂಗಿಗೆ ಅಂದರೆ ನೀವೆಲ್ಲರೂ ಹೋಗ್ತಾ ಇದ್ರೆ ಇದು ದೊಡ್ಡದಿದೆ ಇದ್ರದ್ದು. ಓಕೆ, ಓಕೆ, ಸ್ಮಾಲರ್ ಒನ್. ತಗೊಂಡು ಹೋಗ್ಬೋದು. ಓಕೆ, ಸರಿ, ತೋರಿಸ್ತೀರಾ ಇವಾಗ? ಇದನ್ನೇನೋ ಸೆಟ್ ಮಾಡ್ಕೊಳ್ಳೋದಿದೆಯಾ? ಇದ್ರಲ್ಲಿ 3 ಆಪ್ಷನ್ ಬರುತ್ತೆ. ಓಕೆ, ಪವರ್ ಅನ್ನೋದು. ಓಕೆ, ಇದರಲ್ಲಿ ನಾರ್ಮಲ್ ಏನು ಬರುತ್ತೆ. ಓಕೆ, 3 ಆಪ್ಷನ್ ಇದೆಯಾ? ನಾರ್ಮಲ್ಲು, ಮೀಡಿಯಮ್ಮು, ಹೈ ಅಂತನಾ? ಓಕೆ, ಇವಾಗ ಐರನ್ ಮಾಮೂಲಿ ಐರನ್ ಅದೇ ಕೆಳಗಡೆ ಅದಕ್ಕೆ ಫ್ರೆಶ್ ಮಾಡಿ ಮಾಡಬೇಕು. ಇದು ಹಂಗೆ ಟಚ್ ಆಗ್ಬಿಟ್ರೆ ಸಾಕು. ಇಟ್ಟು ಕಲಿಸೋದಕ್ಕೆ. ಓಕೆ, ಏನು ಮೈದಾ ಹಾಕ್ತಾ ಇದ್ದೀರಾ? ಮೈದಾ ಹಾಕ್ತೀವಿ. ಓಕೆ, ಇಲ್ಲಿ ಕಪ್ ಬರುತ್ತೆ. ಕಪ್ಪಲ್ಲಿ ಕೂಡ ಹಾಕೋದು. ಅದರದ್ದೇ ಕಪ್ ಕೊಟ್ಟಿದ್ದಾರೆ. ಓಕೆ, ಇದು ಮಿನಿಮಮ್ 1 kg ಆಗುತ್ತೆ. ಇದು 1 kg ಆಟ ಕಲಿಸ್ಬೋದು ನಾವು. ಸೂಪರ್. ಓ, ಆನ್ ಮಾಡಿಕೊಂಡೆ ಮಾಡ್ಕೋಬೋದಾ? ಕ್ಲೋಸ್ ಮಾಡ್ಬೋದಾ? ಎಷ್ಟು ತಗೊಳುತ್ತೆ ಅಂದಾಜು? 1 ನಿಮಿಷನೂ ಬೇಡ. ಓಕೆ, ಹಾಗೆ ಹೋಯ್ತಲ್ಲ? ಹಾಗೆ 1 kg ಆಟೋ ನಾವು ಮಾಡ್ಬೋದು. ಇದರಲ್ಲಿ ಅದು ಆಯಿಲ್ ಬೇಕಂದ್ರೆ ಆಯಿಲ್ ಆಯಿಲ್ ಹಾಕೋಬೋದು. ಇದರಲ್ಲಿ ಆಯಿಲ್ ಹಾಕೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ. ಅಲ್ಲಿ ಅದು ಉಳ್ಕೊಳ್ಳೋದು ಇಲ್ಲ. ಇವಾಗ ಇನ್ನೂ ಸ್ವಲ್ಪ ನಮಗೆ ಹಿಟ್ಟೇನಾದರೂ ಬೇಕು ಅಂದರೆ ಓಕೆ, ಸೊ ನೋಡ್ಕೊಂಡು ಸ್ಪೂನಲ್ಲಿ ಹಾಕೊಂಡ್ರೆ ನಮಗೆ ಸರಿ ಆಗುತ್ತೆ, ಅಡ್ಜಸ್ಟ್ ಆಗುತ್ತೆ. ಓಕೆ, ಸ್ವಲ್ಪ ವಾಟರ್ ಹಾಕ್ಬೇಕಾಗುತ್ತೆ. ನಾವು ಗ್ಲಾಸಲ್ಲಿ ಈ ಥರ ಎಲ್ಲ ಯೂಸ್ ಮಾಡಿದ್ರೆ ನಮಗೆ ಸ್ವಲ್ಪ ಅಡ್ಜಸ್ಟ್ ಆಗಿಬಿಡುತ್ತೆ. ಇನ್ನು ಆಯಿಲ್ ಎಲ್ಲ ಹಾಕೋಬಿಟ್ರಂತೂ ನಮಗೆ ನೀಟಾಗಿ ಆಗಿಬಿಡುತ್ತೆ. ಆಯಿಲ್ ಬೇಕು ಸೌಂಡ್ ಕೂಡ ಇಲ್ಲ ನೋಡಿ, ವೆರಿ ಲೆಸ್ ಸೌಂಡ್. ಓಕೆ, ಸೂಪರ್. ಸೊ ಅದರಲ್ಲಿ ನಾವು ಸೆಟ್ ಮಾಡ್ಕೋಬೋದಾ? ಆಫ್ ಆನು ಸ್ಪೀಡ್ ಇದೆಯಾ ಅದರಲ್ಲಿ? ಓಕೆ, ಸರಿ ಸರಿ, ಆಫ್ ಮಾಡಿ. 4,500 ಆಗುತ್ತೆ. ಏನು ಪ್ರೈಸ್ ಆಗುತ್ತೆ ಅಂದರೆ? 4,500. 4,500 ಆಫ್ಟರ್ ಡಿಸ್ಕೌಂಟ್ ಹೇಳ್ತಾ ಇದ್ದೀರಾ? ಬಿಟ್ಟು ನಿಮ್ಮ ಹತ್ರ ಇರೋ ಜ್ಯೂಸರ್ ಅಲ್ವಾ? ಸೊ ಜಸ್ಟ್ ಹಾಗೆ ಹೇಳ್ಬಿಡಿ ಇದನ್ನು ಯಾವ ರೀತಿ ಎಲ್ಲೆಲ್ಲಿ ಹಾಕೊಳ್ಳೋದು ಅಂತ. ಇದೇನು ಇದು ಹಾಗೆ ಅಂದರೆ ಜ್ಯೂಸ್ ಬರುತ್ತೆ. ಇವಾಗ ಹಣ್ಣು ಸೇಲ್ ಹಾಕಿ ಇಲ್ಲ ಈ ಕಡೆ ಜ್ಯೂಸ್ ಬರುತ್ತೆ, ಈ ಕಡೆ ಪಲ್ಪ್ ಬರುತ್ತೆ. ಓ, ಆ ಥರದ ಇದು ಜಸ್ಟ್ ನಾವಿಲ್ಲಿ ಎಣ್ಣೆ ಬ್ಲೇಡಿಂದ ಬರಲ್ಲ, ಸ್ಟೋನ್ ಇದೆ, ಸ್ಟೋನಿಂದ ಜ್ಯೂಸ್ ಬರುತ್ತೆ. ಸ್ಟೋನಾ? ಇದೆಲ್ಲ ರಿಮೂವಬಲ್ಲ? ತೋರಿಸಿ. ಸೊ ನಾವು ಜಸ್ಟ್ ಹಣ್ಣನ್ನು ಕೊಯ್ದು ಮೇಲೆ ಹಾಕ್ಬೇಕು ಅಷ್ಟೇನಾ? ಕುಯ್ಯೋದೇನಿಲ್ಲ, ಹಂಗೆ ಡೈರೆಕ್ಟ್ ಒಂದು ಆಪಲ್ ಅಂದರೆ ಒಂದೇ ಆಪಲ್ ಹಾಕ್ಬೋದು. ಓಕೆ. ಸೊ ಇದೆಲ್ಲ ಸ್ಟೋನ್ ಬರುತ್ತೆ. ಸ್ಟೋನಿಂದ ಬ್ಲೇಡ್ ಅಲ್ವಾ ಇದೆಲ್ಲ? ಬ್ಲೇಡ್ ಬರಲ್ಲ. ಬ್ಲೇಡ್ ಅಂದರೆ ಈ ಥರ. ಸೊ ಪಲ್ಪ್ ಇಲ್ಲಿ ಬರುತ್ತೆ, ನಮಗೆ ಜ್ಯೂಸ್ ಮಾತ್ರ ಇಲ್ಲಿ ಬರುತ್ತೆ. ಇದು ಬಂದ್ಬಿಟ್ಟು ಅದು ಸೇಮ್ ಜ್ಯೂಸರ್. ಸೊ ಇದು ಅದೇ ಥರ ವರ್ಕ್ ಮಾಡುತ್ತಾ? ಅದಕ್ಕೂ ಇದಕ್ಕೆ ಡಿಫ್ರೆನ್ಸ್ ಅಂದರೆ ಹಾಂ ಹಾಂ, ಇದೊಂದು ಪಿಜನ್ದು, ಇದೊಂದು 2 ಇಂಚ್ದು. ಇದರಲ್ಲಿ ನಿಮಗೆ ಸೌಂಡ್ ಲೆಸ್ ಬರುತ್ತೆ.
ಸೌಂಡ್ಲೆಸ್ ಇರುತ್ತೆ, ಇದು ಸ್ವಲ್ಪ ಸೌಂಡ್ ಆಗುತ್ತಾ, ಮಿಕ್ಸಿ ಥರ ಸೌಂಡ್ ಆಗುತ್ತಾ, ಸ್ವಲ್ಪ ಲೈಟಾಗಿ ಆಗುತ್ತೆ. ಸೊ ಎರಡೂ ಒಂದೇ, ಪಲ್ಪು ಮತ್ತು ಜ್ಯೂಸು ಸಪ್ರೇಟ್ ಮಾಡುವಂಥದ್ದು. ಅಂದಾಜು ಇವೆಲ್ಲ ಏನು ಪ್ರೈಸಲ್ಲಿ ಬರ್ಬೋದು ನಮಗೆ? ಇದು 5000. ಓಕೆ, ಇದು 21. ಓಕೆ, ಇದು ಸ್ವಲ್ಪ ಓಕೆ. ಇದೆಲ್ಲ ನಮಗೆ, ಇದು ಕೂಡ ಜ್ಯೂಸರು, ಬ್ಲೆಂಡರು. ಹೌದು. ಮಿಕ್ಸಿ ಥರ ಯೂಸ್ ಮಾಡ್ಬೋದು. ಎಷ್ಟು ವೆರೈಟಿ ಇದೆ ನಿಮ್ಮ ಹತ್ರ? ಇದೆ, ಆ ಕಡೆ ಇದೆ ಮನೆಯಲ್ಲಿ. ಓ, ಎಲ್ಲ ಡಿಸ್ಪ್ಲೇಲ್ಲೇ ಇರುತ್ತಲ್ವ, ನೋಡ್ಕೊಂಡು ತೊಗೋಬೋದು. ಇದೆಲ್ಲ ಬ್ಲೆಂಡರೇ ಇದೆ. ಅದೆಲ್ಲ ಬ್ಲೆಂಡರ್. ಸೊ ಇದಿಷ್ಟು ಬ್ಲೆಂಡರ್ ಇದೆ ಅಲ್ವಾ, ಇದೆಲ್ಲ ಜ್ಯೂಸರ್ ಅಲ್ವಾ? ಅದರ ಪಕ್ಕದಲ್ಲಿರುತ್ತೆ ಜ್ಯೂಸ್. ಹಾಂ, ಅದರಲ್ಲಿ ಮಿಕ್ಸಿ ಬರುತ್ತೆ. ಓಕೆ. ಸೊ ಇದೆಲ್ಲ ಹೋಮ್ ಅಪ್ಲಯನ್ಸಸ್ ಇರುತ್ತೆ. ಇದೆಲ್ಲ ಬಂದರೆ ಬ್ಲೆಂಡರು, ಇದೆಲ್ಲ ಬಂದರೆ ನಮಗೆ ಮಿಕ್ಸರಲ್ಲೇ ಸುಮಾರು ಬ್ರ್ಯಾಂಡೆಡ್ಡು ಮತ್ತು ಏನು ಸುಮಾರು ವೆರೈಟಿ ಕಲೆಕ್ಷನ್ಸ್ ಇಟ್ಟಿದ್ದೀರಾ ಅಲ್ವಾ? ಸೊ ಎಲ್ಲದು ಕೂಡ ನಾವು ಏನು ಟಚ್ ಮಾಡಿ ಅದನ್ನು ಯಾವ ರೀತಿ ಇದೆ ಮಾಡೆಲ್ ನೋಡಿಕೊಂಡು, ಎಷ್ಟು ಥರ ಜಾರ್ ಇದೆ, ಡಿಸೈನ್ಸ್ ಎಲ್ಲ ನಾವು ನೋಡಿಬಿಟ್ಟು ತೊಗೋಬೋದು. ಯಾವುದು ಪ್ಯಾಕಿಂಗ್ ಇರೋದಿಲ್ಲ, ಎಲ್ಲ ಕೂಡ ಡಿಸ್ಪ್ಲೇ ಇರುತ್ತೆ. ಸುಮಾರು ಡಿಸೈನ್ಸ್ ಇದೆ ನೋಡಿ. ಇದೆಲ್ಲ ಗ್ರೈಂಡರ್ ಅಲ್ವಾ ಸೊ? ಎಸ್ ಮ್ಯಾಮ್. ಓಕೆ. ಫುಡ್ ಪ್ರೊಸೆಸರ್ ಅಂತ ಹೇಳ್ತೀವಲ್ವ, ಇದು ಎಲ್ಲ ಫುಡ್ ಪ್ರೊಸೆಸರ್ ಇರೋದು. ಇದು ಎಲ್ಲ ಬಂದ್ಬಿಟ್ಟು ನಿಮಗೆ ಕೋಲ್ಡ್ ಪ್ರೆಸ್ ಸ್ಲೋ ಜ್ಯೂಸರ್ ಅಂತ ಹೇಳ್ತೀವಿ. ಓಕೆ. ಅದಿರೋದು. ಇದು ಎಲ್ಲ ಬಂದ್ಬಿಟ್ಟು ನಮಗೆ ಇದೇನು ಈ ರೀತಿ ಇದೆ? ಇದು ಬಂದ್ಬಿಟ್ಟು ಐಸ್ ಕ್ರಷರ್. ಐಸ್ ಕ್ರಷರಾ? ಓಕೆ ಓಕೆ. ಜ್ಯೂಸ್ ಪರ್ಪಸ್. ಓನ್ಲಿ ಫಾರ್ ದ ಜ್ಯೂಸ್ ಪರ್ಪಸ್. ಇದೆಲ್ಲ ಸರ್? ಇದು ಎಲ್ಲ ಬಂದ್ಬಿಟ್ಟು ಬ್ಲೆಂಡರ್ಸು ಬೇರೆ ಬೇರೆ ಥರ. ಸೊ ಇದು ಬಂದ್ಬಿಟ್ಟು ಚಾಪರ್ಸ್ ಇರುತ್ತೆ ವಿತ್ ಬ್ಲೆಂಡರ್ಸ್ ಕೂಡ ಇರುತ್ತೆ. ಎಸ್ ಮ್ಯಾಮ್. ಇದು ಬಂದ್ಬಿಟ್ಟು ಬರೀ ಚಾಪರ್. ಆಲ್ಮೋಸ್ಟ್ ಇದೆಲ್ಲ ನಮಗೆ ಬ್ಲೆಂಡರ್ ಅಲ್ವಾ ಸರ್? ಎಸ್ ಮ್ಯಾಮ್. ಇದೇನು ಚಾಪರ್ ಏನಿಲ್ಲ ಇದು? ಇಲ್ಲ, ಇದರ ಜೊತೆಗೆ ಬಂದ್ಬಿಟ್ಟು ಲೈಕ್ ಫಾರ್ ಎಕ್ಸಾಂಪಲ್ ಇದು ಅಟ್ಯಾಚ್ಮೆಂಟ್ ಇರುತ್ತಲ್ವಾ, ಇದನ್ನ ಚೇಂಜ್ ಮಾಡಿಬಿಟ್ಟು ನೀವು ಹ್ಯಾಸ್ ಚಾಪರ್ದು ಇನ್ನೊಂದು ಇದು ಬರುತ್ತೆ ನಿಮ್ಗೆ ಅಟ್ಯಾಚ್ಮೆಂಟ್. ಹೌದಾ? ಅಟ್ಯಾಚ್ಮೆಂಟ್ಗೆ ನೀವು ಅದರಲ್ಲಿ ಚಾಪರ್ ವಿತ್ ಕಮ್ ಬ್ಲೆಂಡರ್ ಕೂಡ ನಾವು ಯೂಸ್ ಮಾಡ್ಬೋದು. ಓಕೆ. ಇದೆಲ್ಲ ಸರ್? ಇದೆಲ್ಲ ಚಾಪರ್? ಹಾಂ, ಇದು ಎಲ್ಲ ಚಾಪರ್ಸ್ ಇರೋದು. ಏನಿಲ್ಲ, ಬರೀ ಮೇಲ್ಗಡೆಯಿಂದ ಬಂದು ಪ್ರೆಸ್ ಮಾಡ್ತೀರಾ ಅಂದ್ರೆ ವೇಟ್. ಇದು ಬಂದ್ಬಿಟ್ಟು ಸ್ವಲ್ಪ ಅದು ಚಾರ್ಜಬಲ್ ಇದೆ ಅನ್ಸುತ್ತಲ್ಲ? ಎಲ್ಲ ಚಾರ್ಜ್. ಇದೆಲ್ಲ ಚಾರ್ಜಬಲ್ಲ? ಎಸ್ ಮ್ಯಾಮ್. ಓ, ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡೋದು ಅಷ್ಟೇನಾ ಇದು? ಇದರಲ್ಲಿ ಬಂದ್ಬಿಟ್ಟು ಲೈಕ್ ನೀವು ಟೊಮ್ಯಾಟೊ ಕಟ್ ಮಾಡ್ತೀರಾ ಅಂದ್ರೆ ಎಲ್ಲ ಇದರಲ್ಲೇ ಇರುತ್ತೆ. ನಿಮಗೆ ಬಂದ್ಬಿಟ್ಟು ಲೈಕ್ ವಾಶ್ ಮಾಡಬೇಕಾಗಿರೋದು ಓನ್ಲಿ ದಿಸ್ ಪಾರ್ಟ್. ಇದರಲ್ಲಿ ಏನಿಲ್ಲ. ಇದರಲ್ಲಿ ಬಂದ್ಬಿಟ್ಟು ನೀವು ಬರೀ ಹಾಕ್ಬಿಟ್ಟು ಪ್ರೆಸ್ ಮಾಡ್ತೀರಾ. ಚಾರ್ಜಬಲ್ ಇದೆಲ್ಲ? Yes, ma'am. ಓಕೆ. ಚಾರ್ಜ್ ಇದೆಲ್ಲ ಏನೇನು ಮಾಡ್ಬೋದು? ಆನಿಯನ್ನು ಮತ್ತು ಟೊಮೊಟೊ ಆ ಥರದ್ದು? ಇಲ್ಲ, ಯಾವುದಾದ್ರೂ ನಿಮಗೆ ವೆಜಿಟೇಬಲ್ ಚಾಪ್ ಮಾಡಬೇಕಾಗಿದ್ರೆ ಎಲ್ಲ ಚಾಪ್ ಮಾಡೋಕ್ಕಾಗುತ್ತೆ. ವೆಜಿಟೇಬಲ್ ಕೂಡ ಚಾಪ್ ಮಾಡ್ಬೋದಾ? ಎಸ್ ಮ್ಯಾಮ್. ಇದು ಕೂಡ ಅದೇನಾ? ಮಿಕ್ಸಿ ಥರ ಇದೆ ನೋಡಿ. ಎಸ್ ಮ್ಯಾಮ್. ಇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಒನ್. ಇದು ಬಂದ್ಬಿಟ್ಟು ನಿಮಗೆ ಇದು ಸಹ? ಇದು ಬಂದ್ಬಿಟ್ಟು ಓನ್ಲಿ ಫಾರ್ ದ ಮಸಾಲಾ ಗ್ರೈಂಡಿಂಗ್. ಇದಾ? ಎಸ್ ಮಸಾಲಾ ಗ್ರೈಂಡಿಂಗ್. ಇದೇನು ಒಂಥರ? ಹಾಂ, ಬಿಕಾಸ್ ಅದು ಬೇರೆ ಬೇರೆ ಥರ ಟೈಪ್ ಇರುತ್ತಲ್ವ ಮಸಾಲೆಯಲ್ಲಿ ಬಂದ್ಬಿಟ್ಟು. ಲೈಕ್ ಯಾವುದು ಫೈನ್ ಬರಬೇಕು, ಸ್ವಲ್ಪ ಕೋರಸ್ ಬರಬೇಕಾಗಿದ್ರೆ ಅದು ಎರಡನ್ನೂ ಸೇರಿ. ಓಕೆ ಓಕೆ ಓಕೆ. ಇದೆಲ್ಲ ಕೂಡ ಜ್ಯೂಸರ್? ಹಾಂ, ಎಸ್ ಮ್ಯಾಮ್. ಓಕೆ. ಇದು ಬಂದ್ಬಿಟ್ಟು ಲೈಕ್ ನಾವು ಯಾವಾಗ ಆಚೆ ಹೋಗ್ತಾ ಇದ್ದೀರಾ ಅವಾಗ ಪೋರ್ಟಬಲ್. ಎಸ್ ಎಸ್ ಪೋರ್ಟಬಲ್ ಜ್ಯೂಸರ್. ಓಕೆ. ರನ್ ಮಾಡೋಕ್ಕಾಗುತ್ತೆ. ಇದು ಸಹ? ಆಯಿಲ್ ಸ್ಪ್ರೇ ಓಪನ್ ಮಾಡಿ. ಇದನ್ನು ಬಂದ್ಬಿಟ್ಟು ಆಯಿಲ್ ಸ್ಪ್ರೇ ಮಾಡೋದು. ಸ್ಪ್ರೇ ಮಾಡೋಕ್ಕೆ. ಓಕೆ. ಇದು ಸಿಮಿಲರ್ ಇದನ್ನು ಬರುತ್ತೆ ನಿಮಗೆ. ನೋಡಿ ಪ್ರೆಸ್ ಮಾಡಿ. ಸೂಪರ್. ಇದೆಲ್ಲ ಇನ್ನೂ ಡಿಫ್ರೆಂಟ್ ಆಗಿದೆ ನೋಡಿ. ಇದು ಬ್ಲೆಂಡರಾ? ಎಲ್ಲ ಬ್ಲೆಂಡರ್ಸ್ ಇದೆ. ಇದೆಲ್ಲ ಬ್ಲೆಂಡರಾ? ಇದ್ಯಾವ ರೀತಿ ಇದೆ? ಸ್ಮೂತಿಗೋಸ್ಕರ ನಿಮ್ಮದು ಮಿಲ್ಕ್ ಶೇಕ್ ಇರುತ್ತೆ, ಅದರಿಗೆಲ್ಲ ಈಸಿಯಾಗಿ ಬಂದ್ಬಿಟ್ಟು ಕ್ಯಾರಿ ಆಗುತ್ತೆ. ಇದೆಲ್ಲ ಪೋರ್ಟಬಲ್ಲಾ? ಎಸ್ ಮ್ಯಾಮ್. ಚಾರ್ಜಬಲ್ಲು? ಎಸ್ ಮ್ಯಾಮ್, ಚಾರ್ಜ್. ಯುನಿಕ್ ಆಗಿದೆ ಸರ್. ಇದೆಲ್ಲ ನೋಡೋದಾದ್ರೆ ಸರ್ ಎಲೆಕ್ಟ್ರಿಕಲ್. ಎಸ್ ಮ್ಯಾಮ್. ಕಾಫಿ ಇದು ಎಲ್ಲ ಸೆಗ್ಮೆಂಟ್ ಬಂದ್ಬಿಟ್ಟು ಎಲ್ಲ ಕಾಫಿದು ಇಟ್ಕೊಂಡಿದ್ದೀವಿ. ಕಾಫಿ ಮೇಕರ್? ಸಿಂಗಲ್ ಕಪ್ ಕಾಫಿ ಮೇಕರ್. ಇದು ಬಂದ್ಬಿಟ್ಟು ನೀವು ಡೈರೆಕ್ಟ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡು ಯೂಸ್ ಮಾಡೋಕ್ಕಾಗುತ್ತೆ. ಅದನ್ನು ಇದೆ. ಏನಿದು ಗ್ಲಾಸಾ? ಇದು ಬೋರೋಸಿಲ್ದು ಮ್ಯಾಮ್. ಓಕೆ. ಇದು ಬಂದ್ಬಿಟ್ಟು ಲೈಕ್ ಒನ್ ಆಫ್ ದ ಬೆಸ್ಟ್ ಕಂಪನಿ ಇರೋದು ಬೋರೋಸಿಲ್ದು. ಇದೆಲ್ಲ ಇದೆ. ಇದೆಲ್ಲ ಬಂದ್ಬಿಟ್ಟು ನೀವು ಹ್ಯಾಂಡಿ ಆಗೋದು ಅಂದ್ರೆ ಲೈಕ್ ನೀವು ಆಚೆ ಹೋಗ್ತಾ ಇದ್ದೀರಾ, ಎಲ್ಲಿದು ಮಕ್ಕಳು ಇರ್ತಾರೆ, ಇಲ್ಲಾಂದ್ರೆ ನೀವು ಬಂದ್ಬಿಟ್ಟು ಒಬ್ರು ಹೋಗ್ತಾ ಇದ್ದೀರಾ, ಸೊ ಅವ್ರಿಗೋಸ್ಕರ ಬಂದ್ಬಿಟ್ಟು ಇದು ಡೈರೆಕ್ಟ್ಲಿ ನೀವು ಲೈಕ್ ನಿಮ್ದು ಇದನ್ನ ಪಿನ್ನಲ್ಲಿ ಹಾಕ್ಬಿಟ್ಟು ನೀವು ಯೂಸ್ ಮಾಡೋಕ್ಕಾಗುತ್ತೆ, ಅಡುಗೆ ಮಾಡೋಕ್ಕಾಗುತ್ತೆ. ಇದು ಪೋರ್ಟೇಬಲ್ ಟ್ರಾವೆಲ್ ಕುಕ್ಕರ್ ಮ್ಯಾಮ್. ಟ್ರಾವೆಲ್ ಕುಕ್ಕರಾ? ಎಸ್ ಮ್ಯಾಮ್. ಓಕೆ. ಹಾಗೆ ನಾವು ಇಟ್ಬಿಟ್ಟು ಇದು ಇದು ಅದಕ್ಕೆ ಎಸ್ ಮ್ಯಾಮ್. ಕೆಳಗಡೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಿಮಗೆ ಬಿಸಿ ಆಗುತ್ತೆ. ಸೂಪರ್ ಸರ್, ಸೂಪರ್. ಓಕೆ. ಇದು ಬಿಸಿ ಮಾಡೋದಕ್ಕೆ ಸೊ ಇದ್ರ ಮೇಲೆ ನಾವು ಏನು ರೈಸ್ ಹಾಕ್ಬಿಟ್ಟು ನಾವು ಇದ್ರ ಮೇಲೆ ಇಟ್ಟರೆ ಸೊ ರೈಸ್ ಅಂತಲ್ಲ ಎನಿಥಿಂಗ್. ಓ, ಸ್ಮಾಲ್ ಪೋರ್ಟಬಲ್ ಕುಕ್ಕರಾ? ವೆರಿ ನೈಸ್. ಸೂಪರ್ ಅಲ್ವಾ? ಇದು ಅಂದಾಜು ಎಷ್ಟು ಪ್ರೈಸ್ ಆಗ್ಬೋದು ಸರ್? ಪ್ರೈಸಿಂಗ್ ಇದರದ್ದು ಬಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿಯ ಸೈಡ್ ಇರುತ್ತೆ. ಬಿಕಾಸ್ ಇದು ಒನ್ ಆಫ್ ದ ಬೆಸ್ಟ್
ಪ್ರಾಡಕ್ಟ್ ಅಂತ ನಾವು ಹೇಳೋಕ್ಕಾಗುತ್ತೆ. ಬಿಕಾಸ್ ಇದು ಬಂದುಬಿಟ್ಟು ನೀವು 2-in-1 ಯೂಸ್ ಆಗುತ್ತೆ. ಇನ್ ಕೇಸ್ ನೀವು ಅಬ್ರಾಡ್ ಹೋಗ್ತಾ ಇದ್ದೀರಾ, ಲೈಕ್ ನಿಮ್ಮದು USA ಇರುತ್ತೆ, ಕೆನಡಾ, ಅದೇ ಅಲ್ಲಿ ಬಂದುಬಿಟ್ಟು ನಮ್ಮದು 220 ವ್ಯಾಟ್ಸ್ ಯೂಸ್ ಆಗಲ್ಲ. ಇದು ಬಂದುಬಿಟ್ಟು 2-in-1 ಇದೆ, 210 ಇದೆ ಪ್ಲಸ್ 110 ವ್ಯಾಟ್ಸ್ ಇದೆ, ಎರಡೂ ಯೂಸ್ ಆಗುತ್ತೆ ನಿಮಗೆ. ಅದಕ್ಕೆ ಇದು ಎಲ್ಲ ಬಂದ್ಬಿಟ್ಟು ನಿಮಗೆ ಪೋರ್ಷನ್ ಇದನ್ನು ಸೇಮೇ ಇರೋದು. ಬಟ್ ಇದಕ್ಕೆ ಕಂಪೇರ್ ಮಾಡಕ್ ಹೋದ್ರೆ ಇದು ಬಂದ್ಬಿಟ್ಟು ನಿಮಗೆ ಸೈಜ್ ಅಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ. ಇಟ್ಸ್ 1.5 ಲೀಟರ್ ಬರುತ್ತೆ. ಪ್ಲಸ್ ಇದರ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಈ ತರದ್ದು ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ನೀವು ಏನಾದ್ರು ಸ್ಟೀಮಿಂಗ್ ಇದು ಬಂದ್ಬಿಟ್ಟು ಫಾರ್ ಆಯಿಲ್ ಎಗ್ ಬಾಯ್ಲಿಂಗ್ ಗೋಸ್ಕರ ಏನಾದ್ರು ಯೂಸ್ ಮಾಡಿ. ಇದೆಲ್ಲ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಕುಕ್ಕರೇ ಇರುತ್ತೆ ಅಲ್ವಾ? ಓಕೆ ಸರಿ ಸರ್. ಇದೆಲ್ಲ ಬಂದ್ಬಿಟ್ಟು ಕೆಟಲ್ಸಾ? ಎಸ್ ಮ್ಯಾಮ್. ಓಕೆ ಸೂಪರ್ ಆಗಿದೆ ಅಲ್ವಾ? ಇದೆಲ್ಲ ಡಿಫ್ರೆಂಟ್ ಆಗಿದೆ. ಇದೇನು ತುಂಬ ಡಿಫ್ರೆಂಟ್ ಆಗಿದೆ. ಇದು ಕೆಟಲ್? ಹಾಂ, ಇದನ್ನು ಕೆಟಲ್, ಬಟ್ ಇದರಲ್ಲಿ ಬಂದ್ಬಿಟ್ಟು ಇದು ಗ್ಲಾಸ್ ಇರೋದು, ಟ್ರಾನ್ಸ್ಪರೆಂಟ್ ಇರುತ್ತೆ. ಸೊ ವಿ ಕ್ಯಾನ್ ಸಿ ಆ್ಯಂಡ್ ಓಕೆ ಏನಿದೆ ಅಷ್ಟೇ, ಅದೇ ಡಿಫ್ರೆನ್ಸ್. ಸೊ ಐರನ್ ಬಾಕ್ಸ್ ಕೂಡ ನಿಮ್ಮ ಹತ್ರ ಇದೆ, ಡಿಫ್ರೆಂಟ್ ಐರನ್ ಬಾಕ್ಸಸ್ ಇರುತ್ತೆ. ಇವಾಗ ತೋರಿಸ್ತಿರೋ ಅಂತ ಬಂದ್ಬಿಟ್ಟು ಕೂಲರ್. ಇದೆಲ್ಲ ಸರ್ ಒಂದೊಂದೇ ಹೇಳ್ಬಿಡಿ. ಎಸ್, ಇವಾಗ ಇದು ಇರೋದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಸರೌಂಡ್ ಲೈಕ್ ಸಿಂಫನಿ ಕಂಪನಿದು. ಇದು ಬಂದ್ಬಿಟ್ಟು ಸರೌಂಡ್ ಮಾಡೆಲ್. ಇದರಲ್ಲಿ ಏನಂದ್ರೆ ಅಡ್ವಾಂಟೇಜಸ್ ವೈಸ್ ಇದು ಬಂದ್ಬಿಟ್ಟು ನಿಮಗೆ 20 ಫೀಟ್ಸ್ ತನಕ ಬಂದ್ಬಿಟ್ಟು ಗಾಳಿ ಕೊಡುತ್ತೆ. 20 ಫೀಟ್ ವರೆಗೂ ಕೊಡುತ್ತೆ. 20 ಫೀಟ್ಸ್ ತನಕ ಇರೋದು. ಬಿಕಾಸ್ ಆಫ್ 20 ಫೀಟ್ಸ್ ಇದೆ ಅಂದ್ರೆ ನೀವು ಇದರಲ್ಲಿ ಬಂದ್ಬಿಟ್ಟು ನೀವು ಲೈಕ್ ನಿಮ್ಮ ಮನೇಲಿ AC ಇರುತ್ತೆ, ಇಲ್ಲ ಬಂದ್ಬಿಟ್ಟು ಆಲ್ರೆಡಿ ಕೂಲ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಲೈಕ್ ಇನ್ನು ಬೇಗ ಬಂದ್ಬಿಟ್ಟು ಸರೌಂಡಿಂಗ್ಸ್ ಅಲ್ಲಿ ಕೂಲ್ನೆಸ್ ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಬಿಕಾಸ್ ಇದು ಫೋರ್ಸ್ ಜಾಸ್ತಿ ಇದೆ. ಸೊ 20 ಫೀಟ್ಸ್ ಐ ಗೆಸ್ ಲೈಕ್ ತುಂಬಾ ಜಾಸ್ತಿ ಇದೆ. ಯಾವುದು ಫ್ಯಾನ್ ಇಲ್ಲ, ಸೌಂಡ್ ಏನು ಅಂತ ಸೌಂಡ್ ಅಷ್ಟು ಸೌಂಡ್ ಏನಿಲ್ಲ, ಖಂಡಿತ ತುಂಬಾ ನಾರ್ಮಲ್ ಆಗಿದೆ, ಚೆನ್ನಾಗಿದೆ, ತುಂಬಾ ಕಂಫರ್ಟಬಲ್ ಆಗಿದೆ. ನಾವು ಬಂದಾಗ ಹಾಕಿದ್ರಲ್ಲ ತುಂಬಾ ಕಂಫರ್ಟಬಲ್ ಅನ್ಸುತ್ತೆ. ಸೌಂಡ್ ಕೂಡ ಇಲ್ಲ. ಇದು ಬಂದ್ಬಿಟ್ಟು ಸೇಮ್ ಟವರ್ ಫ್ಯಾನ್ ಇರೋದು. ಬಟ್ ಇದರಲ್ಲಿ ಸರ್ ಇದು ಏನ್ ಪ್ರೈಸ್ ಆಗ್ಬೋದು? ಇದು 6000 ರೂಪೀಸ್ ಇರೋದು ಅಷ್ಟೇ. ಅಷ್ಟೇನಾ? ಓಕೆ. ಜಸ್ಟ್ ನಾವು ಸ್ವಿಚ್ ಹಾಕ್ಬಿಡೋದು ಅಥವಾ ಏನಾದ್ರು? ಏನಿಲ್ಲ, ಬರೀ ನೀವು ಆನ್ ಮಾಡಿ ಸಾಕು. ನಿಮ್ಗೆ ಬಂದ್ಬಿಟ್ಟು ರೊಟೇಷನ್ ಬೇಕಂದ್ರೆ ಈ ತರಹದ ರೊಟೇಷನ್ ಆಗುತ್ತೆ. ಫ್ಯಾನ್ ಓಕೆ, ಅದರ ರೊಟೇಷನ್ 90 ಬ್ಲೇಡ್ಸ್ ಏನೋ ಇರುತ್ತೆ ಅಂತ. ಓ ಓಕೆ, ಸೂಪರ್. ಓಕೆ ಸರಿ ಸರ್. ಇದು ಬಂದ್ಬಿಟ್ಟು ಎಲ್ಲ ಸೇಮ್ ಟವರ್ ಫ್ಯಾನ್ ಇರೋದು. ಬಟ್ ಲೈಕ್ ಕಂಪ್ಯಾರಿಸನ್ ದಟ್ ಇದು ಬಂದ್ಬಿಟ್ಟು ಸ್ವಲ್ಪ ಗಾಳಿ ಕಡಿಮೆ ಇರುತ್ತೆ. ಅಂಡ್ ಇದರಲ್ಲಿ ಬಂದ್ಬಿಟ್ಟು ನೀವು ನೋಡಕ್ ಹೋದ್ರೆ ಅದು ಬಂದ್ಬಿಟ್ಟು ವಿತೌಟ್ ರಿಮೋಟ್ ಇರೋದು. ಇದು ಬಂದ್ಬಿಟ್ಟು ನಿಮಗೆ ವಿತ್ ರಿಮೋಟ್ ಸಿಗುತ್ತೆ. ಓಕೆ. ಪ್ಲಸ್ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಲೈಕ್ ಟೈಮರ್ ಸೆಟ್ ಮಾಡಿಬಿಟ್ಟು ನೀವು ಹೇಳ್ತೀರಾ ಆಫ್ಟರ್ 4 or 5 hours ಬಂದ್ಬಿಟ್ಟು ಇದು ಸ್ಟಾಪ್ ಮಾಡಬೇಕು, ಸ್ಟಾಪ್ ಕೂಡ ಆಗುತ್ತೆ. ಬಟ್ ಇದರಲ್ಲಿ ಏನು ಬಂದ್ಬಿಟ್ಟು ಇನ್ನೊಂದು ಬೇರೆ ಮಾಡೆಲ್ ಇದೆ, ನಾವೇ ಆಫ್ ಮಾಡಬೇಕು. ಅದರಲ್ಲ ಯಾವುದು ಮ್ಯಾನ್ಯುಯಲ್ ಇರುತ್ತೆ. ಇದು ರಿಮೋಟ್ ಮ್ಯಾನ್ಯುಯಲ್. ಇದರಲ್ಲಿ ಬಂದ್ಬಿಟ್ಟು ವಿತ್ ರಿಮೋಟ್ ಕೂಡ ಬರುತ್ತೆ. ಓಕೆ. ಸದ್ಯಕ್ಕೆ ಬಂದ್ಬಿಟ್ಟು ಅದು ನಿಜ ಹೇಳ್ತಾ ಇದ್ದೀನಿ. ಬಿಕಾಸ್ ಆಫ್ ದಿಸ್ ಸಮರ್ ಇದು ನಿಜಲು ವೆರಿ ವರ್ತ್. ಎಸ್, ಎಲ್ಲ ಖಾಲಿ ಆಗ್ತಾ ಇದೆ ಪೀಸಸ್. ಲಾಸ್ಟ್ ಅವೈಲಬಿಲಿಟಿ ಇರೋದು. ಓಕೆ. ಇದು ಸರ್ ಇದು ಬಂದ್ಬಿಟ್ಟು ಸೇಮ್ ನಮಗೆ ಲೈಕ್ ಕೂಲರ್ ಇರೋದು. ಇದು ಎಲ್ಲ ಬಂದ್ಬಿಟ್ಟು ಸ್ಪೆಷಲಿ ನಿಮಗೆ ಪರ್ಸನಲ್ ಕೂಲರ್ ಅಂತ ಹೇಳಕ್ ಆಗುತ್ತೆ. ಬಿಕಾಸ್ ಇದರದ್ದು ಫ್ಲೋ ಬಂದ್ಬಿಟ್ಟು ನಿಮ್ಗೆ ಲೈಕ್ ಜಾಸ್ತಿ ಇರಲ್ಲ. ಬಟ್ ಇಲ್ಲಿ ನೀವು ನೋಡ್ಬೋದು ಇದರದೇ ಲೈಕ್ ನೆಕ್ಸ್ಟ್ ವರ್ಷನ್ ಇದು ಆಲ್ರೆಡಿ ಡೆಮೋಲಿ ಇಕ್ಕಿದೀವಿ ನಾವು. ಓಕೆ. ಅದೇ ಇದು ಸಣ್ಣದ ಸೇಮ್ ಅದು ಅಂದ್ರೆ ಲೈಕ್ ನಿಮ್ಗೆ ವಿತ್ ಸ್ಟ್ಯಾಂಡ್ ಇರುತ್ತೆ. ಇದು ಬಂದ್ಬಿಟ್ಟು ವಿದೌಟ್ ಸ್ಟ್ಯಾಂಡ್. ಬಟ್ ಯಾವಾಗ ನೀವು ಇದು ನೋಡ್ತಾ ಇದೀರಾ ಅಲ್ವಾ, ಇದು ಬಂದ್ಬಿಟ್ಟು ನಿಮ್ಗೆ ಇಲ್ಲಿಂದ ಅಲ್ಲಿ ತನಕ ಬಂದ್ಬಿಟ್ಟು ನಿಮ್ಗೆ ಆರಾಮಾಗಿ ಸಿಗುತ್ತೆ. ಸೊ ಇಲ್ಲಿನೂ ನೀವು ನೋಡ್ಬೋದು ಕಿಚನ್ ಕಿ ಗರ್ಮಿ. ಎಸ್. ಸೊ ಇದು ಕಿಚನ್ ಗೋಸ್ಕರ ಸ್ಪೆಷಾಲಿಟಿ ಮಾಡಿದ್ದಾರೆ. ಬಿಕಾಸ್ ನೀವು ನಾರ್ಮಲಿ ಫ್ಯಾನ್ ರನ್ ಮಾಡ್ತೀರಾ ಕಿಚನ್ ಅಲ್ಲಿ ಅಂದ್ರೆ ಬರ್ನರ್ಸ್ ಎಲ್ಲ ಬಂದ್ಬಿಟ್ಟು ಸ್ಟಾಪ್ ಆಗುತ್ತೆ. ಬಟ್ ಇದನ್ನ ನೀವು ಯೂಸ್ ಮಾಡ್ತೀರಿ ಎಲ್ಲಾದ್ರೂ ಇಟ್ಕೊಂಡು ಲೈಕ್ ಹ್ಯಾಸ್ ಅ ಕೂಲರ್ ತರ ಕೂಲರ್ ಯೂಸ್ ಎಲ್ಲಿ ಬೇಕಾದ್ರೂ ನಾವು ಫಿಕ್ಸ್ ಮಾಡ್ಕೋಬಹುದು. ಓಕೆ. ಅಂಡ್ ಸಿ ಇವಾಗ ಸಮಸ್ಯೆಯಲ್ಲಿ ಬಂದ್ಬಿಟ್ಟು ನೀವು ಹ್ಯಾಸ್ ಅ ಕೂಲರ್ ಯೂಸ್ ಮಾಡಿ, ಇಲ್ಲ ಅಂದ್ರೆ ಬಂದ್ಬಿಟ್ಟು ನೀವು ನಾರ್ಮಲಿ ಇವಾಗ ಹ್ಯಾಸ್ ಅ ಫ್ಯಾನ್ ತರ ಯೂಸ್ ಮಾಡ್ಬೋದು. ಓ, ಇದು ಕೂಲರ್ ತರನು ಯೂಸ್ ಮಾಡ್ಬೋದು, ಫ್ಯಾನ್ ತರ ಯೂಸ್ ಮಾಡ್ಬೋದು. 2-in-1. ಎಸ್, 2-in-1. ಓಕೆ ಸರ್. ಓಕೆ. ಇದರಲ್ಲಿ ವಾಟರ್ ಹಾಕ್ಬೇಕಾಗತ್ತಾ ಕೂಲರ್? ಎಸ್. ಇವಾಗ ನೀವು ಹ್ಯಾಸ್ ಅ ಕೂಲರ್ ಯೂಸ್ ಮಾಡಬೇಕಾಗಿದೆ. ಇಷ್ಟು ವಾಟರ್ ಹಾಕ್ಬೇಕಾಗತ್ತಾ? ಐಸ್ ಕ್ಯೂಬ್ ಇರಲಿ ಇಲ್ಲಾಂದ್ರೆ ಐಸ್ ವಾಟರ್ ಇರಲಿ, ನೀವು ಹಾಕಿದ್ರೆ ಆಯ್ತು. ಸೂಪರ್. ಇದು ಅದೇ ಅನ್ಸೋದಲ್ವಾ? ಸೊ ಅದೇ ಬೇರೆ ಬ್ರ್ಯಾಂಡ್ ಬರುತ್ತೆ. ಸೊ ಇದು ಎಲ್ಲ ಸ್ಮಾಲರ್ ಒನ್ ಬರುತ್ತೆ, ಹಾಗೆ ಗಾಳಿ ಕೂಡ ಕಮ್ಮಿನೇ ಇರುತ್ತೆ. ಬಟ್ ಇದು ಎಲ್ಲ ಬಂದ್ಬಿಟ್ಟು ನಾವು ಏನಂದ್ರೆ ನಾವು ಡೆಸ್ಕ್ಟಾಪ್ ಅಲ್ಲಿ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ತುಂಬಾ ಫಾಸ್ಟ್ ಮೂವಿಂಗ್ ಅಲ್ಲಿ ಇರುವಂತದ್ದು, ಎಲ್ಲರೂ ಯೂಸ್ ಮಾಡೋದು. ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ಇದು ಮತ್ತೆ ಅದೊಂದು ತೆಗೆದು ತೋರಿಸಿ. ಸೊ ಏನ್ ಪ್ರೈಸ್ ಕಾಸ್ಟ್ ಆಗುತ್ತದು? ಇದು ಬಂದ್ಬಿಟ್ಟು 450 ರೂಪೀಸ್. ಓನ್ಲಿ 450 ರೂಪೀಸ್ ಇರುತ್ತೆ. ಗಾಳಿ ಬರ್ತಾ ಇರ್ತದೆ, ಹೀಗೆಲ್ಲ ಗಾಳಿ ಬರ್ತಾ ಇರ್ತದೆ. ಹೇರ್ ಅಷ್ಟೊಂದು ದೊಡ್ಡದು ಇಲ್ಲ, ಇಲ್ಲಾಂದ್ರೆ ಬಂದ್ಬಿಟ್ಟು ಅದು ಹೇರ್ ಬಂದ್ಬಿಟ್ಟು
ತುಂಬ ತಲೆಯಲ್ಲಿ ಸ್ವೆಟ್ ಆಗ್ತಾ ಇರ್ತಾರೆ ಅವ್ರಿಗೆಲ್ಲ ತುಂಬಾ ಬೆಸ್ಟ್. ಅಂದರೆ ಚೀಕ್ಸ್ ಮೇಲೆಲ್ಲ ನೀರು ಇಳಿತಾ ಇರುತ್ತೆ, ಅವ್ರಿಗೆಲ್ಲ ಬೆಸ್ಟ್. ಗಾಳಿ ಬರ್ತಾ ಇರುತ್ತೆ ನಿಮಗೆ ಸೈಡಲ್ಲಿ ಕುಡಿ ಸರ್. ಸೊ ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ಗಾಳಿ ಬರುತ್ತೆ ನಿಮಗೆ. ಓಕೆ, ಸೂಪರ್. ಓನ್ಲಿ 450 ರೇಂಜಲ್ಲಿ ಬರುತ್ತೆ ಇದು. ಎಸ್ ಮ್ಯಾಮ್. ಓಕೆ, ವಾಟ್ ಅಬೌಟ್ ಇದು ಸರ್? ಇದು ತುಂಬ ಅಟ್ರಾಕ್ಟಿವ್. 1000 ರುಪೀಸು ಹೇರ್ ಕೂಲರ್. ಎಸ್ ಮ್ಯಾಮ್. ಓಕೆ, ಇದು ಆನ್ ಮಾಡ್ತೀರಾ? ಇಷ್ಟು ವಾಟರ್ ಹಾಕ್ಬಿಡೋದು ಸಾಕಾ? ಎಸ್ ಮ್ಯಾಮ್, ಮೋರ್ ದ್ಯಾನ್ ಸಫಿಷಿಯಂಟ್. ಹಾಂ, ಸೂಪರ್. ಓಕೆ, ಮಿಸ್ಟ್ ಕೂಡ ಬರ್ತಾನೆ ಇರುತ್ತೆ. ಓಕೆ. ಸೊ ಇದು ಲೈಕ್ ಕೂಲರ್ ತರಾನೇ ಯೂಸ್ ಆಗುತ್ತೆ. ಬಟ್ ಎಸ್, ಟ್ರಸ್ಟ್ ಮೀ, ಇದನ್ನು ಲೈಕ್ ನೀವು ಫೀಲ್ ಮಾಡ್ತಾರೆ ಏನು ಇಷ್ಟು ಏನು ಮಾಡುತ್ತೆ ಅಂತ. ಬಟ್ ಇಲ್ಲ, ವರ್ಕ್ ಆಗೇ ಯೂಸ್ ಮಾಡಿದ್ರೆ ಖಂಡಿತ ನೀವು ಅದು ಫೀಲ್ ಮಾಡ್ತೀರಾ. ಓ ಎಸ್, ಕೂಲರ್ಗೋಸ್ಕರನೇ ಯೂಸ್ ಮಾಡ್ತಾ ಇದ್ದೀನಿ. ಓಕೆ ಸರ್. ಓಕೆ, ಇದೆಲ್ಲ ಕುಕ್ಕರ್ಸು? ಎಸ್ ಮ್ಯಾಮ್, ಇದೆಲ್ಲ ಕುಕ್ಕರ್ಸು. ಇದರಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಎಲ್ಲ ಸ್ಟೀಲ್ದು ಸೆಗ್ಮೆಂಟ್ ಇದೆ. ಬರ್ನರು, ಸ್ಟಾಲು, ಪ್ರೆಸ್ಟೀಜು, ಕಿಚನು. ಸೊ ಎಲ್ಲ ಬಂದ್ಬಿಟ್ಟು ಇದರಲ್ಲಿ ಬ್ರ್ಯಾಂಡ್ ಇದೆ ನಮ್ಮ ಹತ್ರ. ಇದು ಬಂದ್ಬಿಟ್ಟು ನೀವು ನೋಡಕ್ ಹೋಗ್ತೀರಾ ಅಂದ್ರೆ ದಿಸ್ ಇಸ್ ಆಲ್ ನಿಮಗೆ ಹಾರ್ಮೋನೈಸ್ ಅಂತ ಇರೋದು. ದಿಸ್ ಪೋರ್ಷನ್ ಅಂಡ್ ದಿಸ್ ಪೋರ್ಷನ್ ಬಿಲಾಂಗ್ಸ್ ಹಾಕಿನ್ ಸೋರ್ದು ಇದೆಲ್ಲ. ಓಕೆ, ಬೇರೆ ಬೇರೆ ಬ್ರ್ಯಾಂಡು ಸಪ್ರೇಟ್ ಸೆಗ್ರಿಗೇಟ್ ಮಾಡಿ ಇಟ್ಟಿದ್ದೀರಾ. ಸೊ ಸಪ್ರೇಟ್ ಲೀಟರ್ಸಲ್ಲಿ ಸೆಗ್ರಿಗೇಟ್ ಮಾಡಿ ಇಟ್ಟಿರ್ತೀರಾ. ಎಸ್ ಮ್ಯಾಮ್. ಸೊ ಇದನ್ನು ಬಂದ್ಬಿಟ್ಟು ನಿಮಗೆ ಲೈಕ್ ನಾರ್ಮಲ್ ಕುಕ್ಕರು. ಇದೆಲ್ಲ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಕುಕ್ಕರು. ಸೊ ಇದು ಲೀಟರ್ ವೈಸ್ ಸಪ್ರೇಟ್ ಮಾಡಿ ಇಟ್ಟಿದ್ದೀರಾ. ಎಸ್ ಮ್ಯಾಮ್. ಬ್ರ್ಯಾಂಡ್ ವೈಸ್ ಇರುತ್ತೆ ಸರ್? ಹಾ, ಬ್ರ್ಯಾಂಡ್ ವೈಸ್ ಇರುತ್ತೆ. ಪ್ಲಸ್ ಕಸ್ಟಮರ್ಗೆ ಬಂದ್ಬಿಟ್ಟು ಕಷ್ಟ ಆಗಬಾರ್ದು, ಇಲ್ಲಿ ಒಂದು ಪೀಸು ಅಲ್ಲಿ ಒಂದು ಪೀಸು ಆ ಥರ ಏನಿಲ್ಲ. ಒಂದು ಇದರಲ್ಲಿನೇ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಓಕೆ, ಇದು ಬಂದ್ರೆ? ಎಸ್, ಇದು ಬಂದ್ಬಿಟ್ಟು ಎಲ್ಲ ನಮಗೆ ಏರ್ ಫ್ರೈಯರ್ ಸೆಗ್ಮೆಂಟ್ ಇಕ್ಕಿದ್ದೀವಿ. ಸೊ ಇದರಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಬರ್ನರ್ ಇದೆ, ವಂಡರ್ ಶೆಫ್ ಇದೆ, ಗಿಲ್ಮಾ ಇದೆ, ನ್ಯೂಟ್ರಿ ಕುಕ್, ಪಿಜನ್, ಫಿಲಿಪ್ಸ್ ಕೂಡ ಇದೆ. ಇದೆಲ್ಲ ಏರ್ ಫ್ರೈಯರ್ ಇರುತ್ತೆ. ಎಸ್, ಇದೆಲ್ಲ ಬಂದ್ಬಿಟ್ಟು ಸೊ ಏರ್ ಫ್ರೈಯರ್ ಕೂಡ ನಿಮಗೆ ಡೆಮೋ ಇರುತ್ತೆ. ನಿಮಗೆ ಗೊತ್ತಾಗದಿದ್ರೆ ಅಲ್ಲಿ ಡೆಮೋ ಮಾಡಿ ತೋರಿಸ್ತಾರೆ, ನೀವು ಶಾಪ್ ವಿಸಿಟ್ ಮಾಡಿದ್ರೆ. ಓಕೆ. ಎಸ್. ಓಕೆ, ಇದು ಸರ್? ಇದು ಎಲ್ಲ ಬಂದ್ಬಿಟ್ಟು ನಿಮಗೆ ನ್ಯೂಟ್ರಿ ಪಾಟ್ ಅಂತ ಇರುತ್ತಲ್ವಾ, ಇವಾಗ ಜಸ್ಟ್ ನಾವು ಬಂದ್ಬಿಟ್ಟು ಅದು ಡೆಮೋ ಮಾಡಿದ್ದೀವಿ ಅಲ್ವಾ. ಹೌದು. ಅದರಲ್ಲಿ ಏನಂದ್ರೆ ಲೈಕ್ ಅದರಲ್ಲಿ ಬಂದ್ಬಿಟ್ಟು ನಮಗೆ ಒಂದು ಡಿಸ್ಪ್ಲೇ ಇದೆ. ಸೊ ಆ ಡಿಸ್ಪ್ಲೇ ಅಂದ್ರೆ ಟ್ಯಾಬ್ಗೆ ನೋಡ್ಕೊಂಡು ನಾವೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಬಂದ್ಬಿಟ್ಟು ನೀವು ಎಲ್ಲ ಸ್ವಂತ ಲೈಕ್ ನಿಮ್ಗೆ ಏನೇನು ಗೊತ್ತಾಗಿರುತ್ತೆ ಆ ತರನೇ ನಾವು ಇದರಲ್ಲಿ ಸೇಮ್ ಎಲೆಕ್ಟ್ರಿಕಲ್ ಕುಕ್ಕರ್ ತರನೇ ಯೂಸ್ ಮಾಡಬಹುದು ಅಂತಾನಾ? ಎಕ್ಸಾಕ್ಟ್ಲಿ ಹೇಳಕ್ಕಾಗುತ್ತೆ. ಅದರಲ್ಲಿ ಬಂದ್ಬಿಟ್ಟು ನೀವು ಬರೀ ರೈಸ್ಗೆ ಯೂಸ್ ಮಾಡಬಹುದು. ಇದರಲ್ಲಿ ಬಂದ್ಬಿಟ್ಟು ನೀವು ಏನಾದರೂ ಯೂಸ್ ಮಾಡಬೇಕಾಗಿದ್ರೆ ಎಲ್ಲದಕ್ಕೆ ಇದು ಯೂಸ್ ಆಗುತ್ತೆ. ಓಕೆ. ಓ, ವಿಷಲ್ ಕೂಡ ಇದೆ ಅಲ್ಲ ಇದರಲ್ಲಿ? ಎಸ್ ಮ್ಯಾಮ್. ನಮ್ದು ಸ್ಯಾಂಡ್ವಿಚ್ ಮೇಕರ್ಸ್ ಎಲ್ಲ ಇರೋದು. ಓಕೆ. ಇದರಲ್ಲಿ ಬಂದ್ಬಿಟ್ಟು ಸೈಜಸ್ ವೈಸ್ ಇರುತ್ತೆ, ಪ್ಲೇಟ್ ವೈಸ್ ಇರುತ್ತೆ. ಯಾಕಂದ್ರೆ ಇವಾಗ ವೆಫೆಲ್ ಎಲ್ಲ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಅದನ್ನ ಎಲ್ಲ ಇದೆ ನಮ್ಮ ಹತ್ರ. ಇನ್ ಕೇಸ್ ಯಾರು ಹೇಳ್ತಾರೆ ಇಲ್ಲ ನಮ್ಮ ಮನೆಯಲ್ಲಿ ಜಾಸ್ತಿ ಮೆಂಬರ್ಸ್ ಇದ್ದಾರೆ ಅಂದ್ರೆ ದೊಡ್ಡದು ಸೈಜ್ ಬೇಕಾಗಿದ್ರು ಅದನ್ನು ಸಿಗುತ್ತೆ ನಿಮಗೆ. ಓಕೆ, ಸರಿ ಸರ್. ಓ, ನಿಮ್ಮ ಹತ್ರ ಗೀಸರ್ ಕೂಡ ಇದೆಯಾ? ಎಸ್ ಮ್ಯಾಮ್, ಗೀಸರು ಇದೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಏನೇನಿದೆ ಅಂದ್ರೆ ಇದರಲ್ಲೆಲ್ಲ ಏನು ಡಿಸ್ಕೌಂಟ್ ಕೊಡ್ತೀರಾ ಸರ್ ಗೀಸರಲ್ಲಿ? ಖಂಡಿತ ಸಿಗುತ್ತೆ ಮೇಡಮ್. ಇದು ಲೈಕ್ ನನ್ನ ಪ್ರಕಾರ ಅಂದ್ರೆ ಲೈಕ್ ದಿಸ್ ಇಸ್ ಲೈಕ್ ಕೈಂಡ್ ಆಫ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಒಂದ್ಸತಿ ಇರೋದು ಅಂದ್ಬಿಟ್ಟು ನೀವು ಚೆನ್ನಾಗಿ ಒಂದ್ಸತಿ ನೀವು ತಗೋತೀರಾ ಅಂದ್ರೆ ನೆಕ್ಸ್ಟ್ 15-20 ಇಯರ್ಸ್ ಬಂದ್ಬಿಟ್ಟು ತಿರ್ಗಾ ನೀವು ನೋಡೋ ಥರ ಬೇಕಾಗಿರಲ್ಲ, ಆ ಥರ ಇರುತ್ತೆ ಕ್ವಾಲಿಟಿ. ಬಟ್ ನಮಗೆ ಇದಕ್ಕೆಲ್ಲ ಡಿಸ್ಕೌಂಟ್ ಇರುತ್ತೆ. ಬ್ರ್ಯಾಂಡೆಡ್ ಮೇಲೆ ಡಿಪೆಂಡ್ಸ್ ಆನ್ ದ ಬ್ರ್ಯಾಂಡ್ ಮೇಲೆ ನಮಗೆ ಡಿಸ್ಕೌಂಟ್ ಇರುತ್ತೆ. ಸೊ ವಾಟರ್ ಫಿಲ್ಟರ್ ಕೂಡ ಇದೆ. ಹೋಮ್ ಅಪ್ಲೈನ್ಸಸ್ ಅಂತ ಬಂದರೆ ಆಲ್ಮೋಸ್ಟ್ ಸುಮಾರು ಕಲೆಕ್ಷನ್ಸ್ ನಿಮ್ಮ ಹತ್ರ ಇದೆ ಅಲ್ವಾ? ಓಕೆ. ಇದು ಸೊ ವಾಟರ್ ಹೀಟರ್ ಕೂಡ ಇದೆ ನಿಮ್ಮ ಹತ್ರ, ಸಾರಿ ರೂಮ್ ಹೀಟರ್ ಕೂಡ ಇದೆ. ಇದರಲ್ಲಿ ಬಂದ್ಬಿಟ್ಟು ಲೈಕ್ ಯೂಸೇಜ್ ಮಾಡಿದೀವಿ. ಬಟ್ ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು ಐ ಗೆಸ್ ನೆಕ್ಸ್ಟ್ 2 months ಆದ್ಮೇಲೆ ಬಂದ್ಬಿಟ್ಟು ಇದರದ್ದು ಡಿಮಾಂಡ್ ಜಾಸ್ತಿ. ಖಂಡಿತ. ಓಕೆ. ಇದೆಲ್ಲ ಓವನ್ ಇದೆ? ಎಸ್ ಮ್ಯಾಮ್, ಇದರಲ್ಲಿ ಓವನ್ ಇದೆ. ಪ್ಲಸ್ ನಮ್ಮ ಹತ್ರ ಬಂದ್ಬಿಟ್ಟು ಬೇಸಿಕ್ ಓವನ್ ಇಂದನೂ ಇದೆಯಾ ಸರ್? ಎಸ್ ಮ್ಯಾಮ್, ಇದು ಬಂದ್ಬಿಟ್ಟು ಓನ್ಲಿ ಫಾರ್ ದ ಲೈಕ್ ಇದು 4 ನೀವು ನೋಡ್ತಾ ಇದ್ದೀರಲ್ವಾ, ಇದು ನಥಿಂಗ್ ಬಟ್ ನೀವು ಬರೀ ರೀಹೀಟ್ ಮಾಡ್ತೀರಲ್ವಾ, ಇಟ್ಸ್ ಓನ್ಲಿ ಫಾರ್ ದ ರೀಹೀಟಿಂಗ್. ಮೈಕ್ರೋವೇವ್ ಅಂತ ಹೇಳ್ತೀವಲ್ವಾ, ಇದು ಮೈಕ್ರೋವೇವ್ ಇರೋದು. ಮಿಕ್ಕಿದೆಲ್ಲ ಬಂದ್ಬಿಟ್ಟು ನೀವು ಏನು ನೋಡ್ತಾ ಇದ್ದೀರಲ್ವಾ, ಇದು ಎಲ್ಲ ಬಂದ್ಬಿಟ್ಟು OTGs. ಸೊ ಈ OTGs ಅಲ್ಲಿ ಬಂದ್ಬಿಟ್ಟು ನೀವು ಏನಾದ್ರು ಬೇಕ್ ಮಾಡ್ತೀರಾ ಅಂದ್ರೇನೆ, ಇಲ್ಲಾಂದ್ರೆ ಬಂದ್ಬಿಟ್ಟು ನೀವು ಏನಾದ್ರು ಪ್ರಿಪೇರ್ ಮಾಡಬೇಕಾಗಿದ್ರು ಎಲ್ಲ ಆಗುತ್ತೆ ಇದರಲ್ಲಿ. ಓಕೆ. ಇದೆಲ್ಲ 4 ಬಂದ್ಬಿಟ್ಟು ಬೇಸಿಕ್ ಓವನ್ ಅಂದ್ರೆ ಬಂದ್ಬಿಟ್ಟು ಓನ್ಲಿ ನಿಮಗೆ ಲೈಕ್ 2, 3 ಇದು ಬಂದ್ಬಿಟ್ಟು ಬರೀ ನಿಮಗೆ ಬಿಸಿ ಮಾಡ್ಬಿಟ್ಟು ಕೊಡುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಬಿಸಿನೂ ಮಾಡ್ಬಿಟ್ಟು ಕೊಡುತ್ತೆ. ಪ್ಲಸ್ ಬಂದ್ಬಿಟ್ಟು ನೀವು ಏನಾದ್ರು ಪ್ರಿಪೇರ್ ಮಾಡಬೇಕಾಗಿದ್ರೆ ಪ್ರಿಪೇರ್ ಕೂಡ ಮಾಡೋಕ್ಕಾಗುತ್ತೆ ನಿಮಗೆ. ಸೊ ಸ್ಟವ್ಸ್, ಚಿಮ್ನಿ ಬಂದ್ಬಿಟ್ಟು ಲೈಕ್ ಬೇರೆ ಬೇರೆ ಕಂಪನಿದು ಇರೋದು. ಲೈಕ್ ಬಾಷ್ ಇದೆ ನಮ್ಮ ಹತ್ರ, ಪಿಜನ್ ಇದೆ. ಓ, ಬಾಷು, ಪಿಜನ್ನು, ಗ್ಲೋ ಹಾಟ್ ಕೂಡ ಇದೆ ನಿಮ್ಮ ಹತ್ರ. ಬಿಯಾಂಡ್ ಇದೆ. ಚಿಮ್ನಿ ಇಲ್ಲ. ಸೊ ಡೈರೆಕ್ಟಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಇದೆಲ್ಲ ತಿಳಿಸ್ಕೊಡ್ತೀರಾ ಅಲ್ವಾ? ಎಸ್ ಮ್ಯಾಮ್, ಖಂಡಿತ. ಏನು ತೊಂದರೆ ಇಲ್ಲ. ಗ್ಲೋ ಹಾಟಲ್ಲೇ ಸುಮಾರು ಡಿಸೈನ್ಸ್ ಇದೆ.
ಸೊ 4 ಒಲೆದು ಇದೆ, 3 ಒಲೆದು ಇದೆ, 2 ಬರುತ್ತಾ? ಎಸ್ ಮ್ಯಾಮ್, 2, 3, 4 ನಿಮಗೆ ಬೇಕಾಗಿದ್ರೆ ಇನ್ಕ್ಲೂಡಿಂಗ್ ಲೈಕ್ ನೌ ಡೇಸ್ ಬಾಷ್ ಅಲ್ಲಿ 5 ಕೂಡ ಬರುತ್ತೆ. ಬೇರೆ ಕಂಪನಿಯಲ್ಲಿ ಬರ್ತಾ ಇದೆ. ಇನ್ ಕೇಸ್ ನೀವು ಯಾವ್ದು ಕಂಪನಿಯಲ್ಲಿ ಹೇಳ್ತೀನಿ ಅಂದ್ರೂ ಅದನ್ನು ತರಿಸ್ಕೊಡ್ತೀವಿ. ನೋ ಇಶ್ಯೂಸ್. ಲೈಕ್ ನಮ್ಮ ಗೋಡೌನಲ್ಲಿನೇ ಇರುತ್ತೆ, ಬರೀ ತಂದ್ಬಿಟ್ಟು ನಿಮ್ಗೆ ಕೊಡ್ಬೇಕಾಗಿರೋದು ಅಷ್ಟೇ. ಓಕೆ, ಗೋಡೌನಲ್ಲಿ ಕೂಡ ಇದೆ. ಇದೆಲ್ಲ ಓನ್ಲಿ ಡಿಸ್ಪ್ಲೇ ಪೀಸಸ್? ಇಲ್ಲ, ಡಿಸ್ಪ್ಲೇ ಪೀಸಸ್ ಇಲ್ಲ, ಇದು ಎಲ್ಲ ಸ್ಟಾಕ್ ಪೀಸಸ್. ಇವಾಗ ಕಸ್ಟಮರ್ ಬರ್ತಾರೆ, ಅವ್ರಿಗೆ ಬಂದ್ಬಿಟ್ಟು ಲೈಕ್ ಬಾಕ್ಸ್ ಒಳಗಡೆ ಬಂದ್ಬಿಟ್ಟು ನಾನು ನಿಮ್ಗೆ ಹೇಳಿದೀವಿ ಅಲ್ವಾ, ನಮ್ದು ಅದು ಇಲ್ಲ. ಲೈಕ್ ಎಲ್ಲ ಓಪನ್ ಮಾಡಿ ಕರೆಕ್ಟ್ ಎಲ್ಲ ಓಪನ್ ಮಾಡಿಬಿಟ್ಟಿರ್ತೀವಿ. ಕಸ್ಟಮರ್ಗೆ ಏನ್ ಇಷ್ಟ ಆಗುತ್ತೆ ಅವ್ರು ತಗೊಂಡ್ಬಿಟ್ಟು ಹೋಗ್ಬೋದು. ಓಕೆ, ಇದೆಲ್ಲ ಚಿಮ್ನೀಸ್ ಬಂದಿರುತ್ತಲ್ವಾ? ಎಲ್ಲ ಟಚ್ ಸ್ಕ್ರೀನ್ ಇರುತ್ತಾ? ಎಸ್ ಮ್ಯಾಮ್, ಇವಾಗ ಇದರಲ್ಲಿ ಬಂದ್ಬಿಟ್ಟು ಚಿಮ್ನೀಸ್ ಎಲ್ಲಿನೂ ಬಂದ್ಬಿಟ್ಟು ಬೇರೆ ಬೇರೆ ವೆರೈಟೀಸ್ ಎಲ್ಲ ಬರ್ತಾ ಇದೆ. ಓಕೆ, ಬಿಕಾಸ್ ಎಲ್ಲರಿಗೆ ಬಂದ್ಬಿಟ್ಟು ಒಂಥರ ಚಿಮ್ನಿ ಇಷ್ಟ ಆಗೋದಿಲ್ಲ. ಓಕೆ, ಇನ್ ದಟ್ ಕೇಸ್ ಇವಾಗ ಇದು ನೀವು ನೋಡ್ತಾ ಇದ್ದೀರಾ ಅಂದ್ರೆ ಇದರಲ್ಲಿ ಗೆಸ್ಚರ್ ಇಲ್ಲ, ಇದು ಬಂದ್ಬಿಟ್ಟು ಟಚ್ ಮಾಡೆಲ್ ಆಪರೇಟ್ ಇರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಬಟನ್ ಬಾಟಲ್. ಬಟನ್ ಮಾಡೆಲ್ ಇದೆ. ಸೊ ಅದು ಬೇಸಿಕ್ ಮಾಡೆಲ್ ಐ ಥಿಂಕ್. ಎಸ್, ಅದು ಬೇಸಿಕ್. ಇದು ಬಂದ್ಬಿಟ್ಟು ನೆಕ್ಸ್ಟ್, ಅದರ ನೆಕ್ಸ್ಟ್ ಬಂದ್ಬಿಟ್ಟು ಇದು ಈ ತರದ್ದು ಅಡ್ವಾನ್ಸ್ ಬರ್ತಾ ಇದೆ. ನಾವು ಇವಾಗ ನೀವು ಈ ತರ ಇವಾಗ ಈ ತರ ಬಂದ್ಬಿಟ್ಟು ಗೆಸ್ಚರ್ ಮಾಡ್ತೀರಾ ಅಂದ್ರೆ ಟಚ್ ಮಾಡೋದನ್ನು ಬೇಕಾಗಿಲ್ಲ. ಬಿಕಾಸ್ ಆಲ್ರೆಡಿ ಬಂದ್ಬಿಟ್ಟು ಯಾವಾಗ ನೀವು ಅಡುಗೆ ಎಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ ಮೋಸ್ಟ್ಲಿ ಅದು ಆಯಿಲಿ ಇರ್ಬೋದು. ಟಚ್ ಒಂದ್ಸತಿ ಬಂದ್ಬಿಟ್ಟು ಅದು ಫೀಲ್ ಆಗೋದಿಲ್ಲ, ಅಂದ್ರೆ ರನ್ ಆಗೋದಿಲ್ಲ. ವೆರಾಜ್ ಇವಾಗ ಇದರಲ್ಲಿ ಬಂದ್ಬಿಟ್ಟು ನೀವು ಒಂದ್ಸತಿ ಮಾಡ್ತೀರಾ, ಯೂಸ್ ಆಗುತ್ತೆ. ನಿಮಗೆ ಸ್ಟಾಪ್ ಮಾಡಬೇಕಾಗಿದೆ, ಸ್ಟಾಪ್ ಮಾಡೋಕ್ಕಾಗುತ್ತೆ. ಸೊ ಈ ತರದ್ದು ಬಂದ್ಬಿಟ್ಟು ಇದರಲ್ಲಿ ಫಂಕ್ಷನ್ ಇದೆ. ಸ್ಲೈಡ್ ಆನ್, ಸ್ಲೈಡ್ ನೀವು ಹೇಳ್ತಾ ಇಲ್ಲ ನನಗೆ ಸ್ಲೈಡ್ ಏನ್ ಬೇಕಾಗಿಲ್ಲ ಅಂದ್ರೆ ಆ ತರದ್ದು ಬಂದ್ಬಿಟ್ಟು ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಯಾವುದು ದಿಸ್ ಪ್ರಾಡಕ್ಟ್? ಇದು ಬಂದ್ಬಿಟ್ಟು ನೀವು ಗೆಸ್ಚರ್ ಮಾಡ್ತೀರಾ, ಗೆಸ್ಚರ್ ಆಗ್ಬಿಡುತ್ತೆ. ಟಚ್ ಮಾಡ್ತೀರಾ, ಟಚ್ ಎಲ್ಲ ಆಗ್ಬಿಡುತ್ತೆ. ಬಟ್ ಈ ತರ ಬಂದ್ಬಿಟ್ಟು ಅದು ನೀವು ನೋಡಿದೀರಾ, ಅದು ಬಂದ್ಬಿಟ್ಟು ಸ್ಲೈಡ್ ಇರುತ್ತೆ. ಇದರಲ್ಲಿ ಸ್ಲೈಡ್ ಇಲ್ಲ. ಸ್ಪೇಸ್ ಮೇಲೆ ನಾವು ತಗೋಬಹುದು. ಎಕ್ಸಾಕ್ಟ್ಲಿ 60 ಸೆಂಟಿಮೀಟರ್ ಅದು ನಾರ್ಮಲ್ ಇರೋದು. ನಿಮ್ಗೆ ಅದರಲ್ಲಿ 90 ಸೆಂಟಿಮೀಟರ್ ಬೇಕಾಗಿದ್ರು ನಿಮ್ಗೆ ಸಿಗುತ್ತೆ. ಡ್ರಾಪ್ ಡೌನ್ ಆಗುತ್ತೆ. ಸೊ ಇದರಲ್ಲಿ ನೀವು ನೋಡಕ್ ಹೋದ್ರೆ 1, 2, 3 3 ವೇ ಸೆಕ್ಷನ್ ಇರುತ್ತೆ ನಿಮಗೆ. ಸೊ ಲೈಕ್ ಒಬ್ರೊಬ್ರು ಹೇಳ್ತಾರೆ ಇಲ್ಲ ಬ್ಯಾಕ್ ಸೈಡ್ ಇಂದ ಬಂದ್ಬಿಟ್ಟು ಯಾರು ಇದು ತಗೊಳ್ಳೋದಿಲ್ಲ, ಹೊಗೆ ಇಲ್ಲಿ ಆಗೋದಿಲ್ಲ ಅಂತ. ಸೊ ಇನ್ ಬ್ಯಾಕ್ ಕೇಸ್ ಬಂದ್ಬಿಟ್ಟು ಬ್ಯಾಕ್ ಸೈಡ್ ಇಂದ ಬಂದ್ಬಿಟ್ಟು ನಿಮ್ಗೆ ಇವಾಗ ಸೆಕ್ಷನ್ ಸಿಗ್ತಾರೆ, ಮೇಲೆ ಬ್ಯಾಕ್ ಸೈಡ್ 2 ಕಡೆ 3 ಕಡೆ ಇದೆ. ಅದರಲ್ಲಿ ಬಂದ್ಬಿಟ್ಟು ನೀವು ಕ್ಲೀನ್ ಮಾಡಕ್ಕೆ ಬಂದ್ಬಿಟ್ಟು ಏನೂ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ಕ್ಲೀನಿಂಗ್ ಪರ್ಪಸ್, ಕ್ಲೀನಿಂಗ್ ಪರ್ಪಸ್ಗೋಸ್ಕರನೇ ಇವಾಗ ಇದರಲ್ಲಿ ಬಂದ್ಬಿಟ್ಟು ನಾನು ಏನು ತೆಗ್ಬಿಟ್ಟು ಆಟೋ ಕ್ಲೀನ್ ಆಗುತ್ತೆ. ಎಸ್, ಎಲ್ಲ ಆಟೋ ಕ್ಲೀನಿಂಗ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಆಯಿಲ್ ಕಲೆಕ್ಟ್ ಆಗುತ್ತೆ. ಇಲ್ಲಿ ಆಯಿಲ್ ಕಲೆಕ್ಟ್ ಮಾಡಾದ್ಮೇಲೆ ನೀವು ಇದನ್ನ ಬಂದ್ಬಿಟ್ಟು ವಾಶ್ ಮಾಡಬೇಕಾಗಿರೋದು ಅಷ್ಟೇ. ಹೌದು, ಇಲ್ಲೆಲ್ಲ ಏನೂ ಕ್ಲೀನಿಂಗ್ ಇಲ್ಲವಲ್ಲ. ಓಕೆ, ಸರ್ವಿಸಿಗೆ ನಮಗೆ ಇಯರ್ಲಿ ಒನ್ಸ್ ಆ ಥರ ಸರ್ವಿಸಿಗೆ ಮಾಡಿದ್ರೆ ಅವ್ರು ಬಂದು ಡೀಪ್ ಕ್ಲೀನ್ ಮಾಡ್ತಾರೆ. ಎಸ್ ಮ್ಯಾಮ್, ನಮ್ದೇನು ಟೆನ್ಷನ್ ಇಲ್ಲ. ಓಕೆ, ಇದು ಬಂದ್ಬಿಟ್ಟು ಒನ್ ಆಫ್ ದ ಲೈಕ್ ನ್ಯೂ ಇನ್ವೆನ್ಷನ್ ಅಂತ ನಾನು ಹೇಳಕ್ಕಾಗುತ್ತೆ. ಹೌದಾ? ಬಿಕಾಸ್ ಇದರಲ್ಲಿ ಫಸ್ಟ್ ಆಫ್ ಆಲ್ ಈ ಕಡೆಯಿಂದ ಬಂದ್ಬಿಟ್ಟು ಒಂದು ಬಟನ್ ಇದೆ, ನೀವು ನೋಡ್ತಾ ಇದ್ದೀರಾ ಅಂದ್ರೆ ಇದನ್ನ ನೀವು ಪ್ರೆಸ್ ಮಾಡ್ತೀರಾ ಅಂದ್ರೆ ಚಿಮ್ನಿ ಸ್ಟಾರ್ಟ್ ಆಗುತ್ತೆ. 2, 3 ಸ್ಪೀಡ್ ಸೆಕ್ಷನ್ ವೈಸ್ ಎಲ್ಲ ಇರುತ್ತೆ. ನಾವು ಪ್ರೆಸ್ ಮಾಡ್ತೀರಾ, ಸ್ಟಾಪ್ ಆಗ್ಬಿಡುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ನೌ ಡೇಸ್ ಇವಾಗ ಎಲ್ಲ ಲೇಡೀಸ್ ರವರು ಬಂದ್ಬಿಟ್ಟು ಯಾವಾಗ ಅಡಿಗೆ ಕಿಚನ್ ಇದರಲ್ಲಿ ಇರ್ತಾರೆ ಅಂದ್ರೆ ಅವ್ರು ಬಂದ್ಬಿಟ್ಟು 3 hours 4 hours ಬಂದ್ಬಿಟ್ಟು ಕಿಚನ್ ಅಲ್ಲಿ ಬಂದ್ಬಿಟ್ಟು ಸ್ಪೆಂಡ್ ಮಾಡ್ತಾರೆ. ಸೊ ಅವಾಗ ಬಂದ್ಬಿಟ್ಟು ಅವ್ರಿಗೋಸ್ಕರ ಸ್ಪೆಷಲಿ ಅವರು ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಇವಾಗ ಇಲ್ಲಿಂದ ಬಂದ್ಬಿಟ್ಟು ನೀವು ಆಪರೇಟ್ ಕೂಡ ಮಾಡಕ್ಕಾಗುತ್ತೆ. ಓಕೆ, ಆಪರೇಟ್ ಇಲ್ಲಿನೂ ಆಗುತ್ತೆ, ಲೈಟ್ ಎಲ್ಲ ಆಗುತ್ತೆ ಇದರಿಂದ. ಬಟ್ ಅಪಾರ್ಟ್ ಫ್ರಮ್ ದಟ್ ಮೇನ್ ಇದು ಇರೋದು. ಇವಾಗ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಅವರು ಇದರಲ್ಲಿನೇ. ಸೊ ಎಸ್ 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 ಎಲ್ಲ ಬರುತ್ತೆ. ಇನ್ ಕೇಸ್ ಇವಾಗ ನಾವು ಯೂಟ್ಯೂಬ್ ಅಲ್ಲಿ ಹೋಗ್ತಾ ಇದೀವಿ, ಸೊ ಯೂಟ್ಯೂಬ್ ಬರ್ತಾ ಇದೆ, ನಮ್ದೇ ನೋಡೋಣ, ಖಂಡಿತ ಮಾಡ್ಬೋದು. ಇವಾಗ ಇದರಲ್ಲಿ ಸರ್ಚ್ ಅಲ್ಲಿ ಶ್ರೀಗಂಧ ವ್ಲಾಗ್ SHRIGANDHA ಸ್ಪೇಸ್ ಬ್ಲಾಗ್. ಓಕೆ, ಶ್ರೀಗಂಧ ವ್ಲಾಗ್ನ ಇವಾಗ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಯೂಟ್ಯೂಬ್ ಕೂಡ ನಾವು ನೋಡ್ಬೋದು. ಎಸ್, ನೀವು ಏನಿಲ್ಲ ಆರಾಮಾಗಿ ಬಂದ್ಬಿಟ್ಟು ನೀವು ಅಡುಗೆ ಮಾಡುವಾಗ ಇದನ್ನು ಬಂದ್ಬಿಟ್ಟು ಎಂಜಾಯ್ ಮಾಡೋಕ್ಕಾಗುತ್ತೆ. ಇದರಲ್ಲಿ ಏನು ತೊಂದರೆ ಇಲ್ಲ. ಸೊ ಫುಲ್ ವಿಡಿಯೋ ಕೂಡ ನೋಡ್ಬೋದು, ಸಾಂಗ್ ಕೂಡ ಹಾಕೋಬೋದಾ? ಎಸ್ 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 ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಲ್ವಾ, ಇಲ್ಲಿಂದ ಬಂದ್ಬಿಟ್ಟು ನೀವು ಜಾಸ್ತಿ ಕಡಿಮೆ ಮಾಡೋಕ್ಕಾಗುತ್ತೆ ಸೌಂಡ್ಸಾ? ಎಸ್. ಓಕೆ, ಸೂಪರ್ ಸರ್, ಸೂಪರ್ ಅಲ್ವಾ?
ಇನ್ನು ಏನೇನು ಆಪ್ಷನ್ ಇದೆ, ಇನ್ನೇನು ಆಪ್ಷನ್ ಬರುತ್ತೆ ಇದರಲ್ಲ? ಇದರಲ್ಲಿ ಬಂದ್ಬಿಟ್ಟು ಸೊ ಫಾರ್ ಅನ್ ಎಕ್ಸಾಂಪಲ್ ಇವಾಗ ನೀವು ಎಂಟರ್ಟೈನ್ಮೆಂಟ್ದು ಅಂತ ಬಂದರೆ ಎಸ್ ಇದು ಎಲ್ಲ ಬಂದ್ಬಿಟ್ಟು ಏನಿದೆ ಅಂದ್ರೆ ಯೂಟ್ಯೂಬ್ ಒಂದೇ ಇಲ್ಲ, ಇನ್ ಕೇಸ್ ಇವಾಗ ನಾವಡೇಸ್ OTT ಪ್ಲಾಟ್ಫಾರ್ಮ್ ಜಾಸ್ತಿ ನಡೀತಾ ಇದೆ. ಸೊ OTT ಪ್ಲಾಟ್ಫಾರ್ಮ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕಡಿಮೆ ಇದೆ. ಓಕೆ, ನಿಮ್ಗೆ ಏನಾದ್ರೂ ಬಂದ್ಬಿಟ್ಟು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇದರಲ್ಲಿ ಆಡ್ ಮಾಡಬೇಕಾಗಿದೆ ಅದು ಮಾಡ್ಬೋದು. ಮ್ಯೂಸಿಕ್ ಇದೆ. ಪ್ಲಸ್ ಇನ್ ಕೇಸ್ ನೀವು ಆಚೆ ಕಡೆಯಿಂದ ಬಂದ್ಬಿಟ್ಟು ಸ್ವಿಗ್ಗೀಸ್ ಇರುತ್ತೆ, ಝೊಮ್ಯಾಟೊ ಇರುತ್ತೆ, ಅಲ್ಲಿಂದನೂ ಏನಾದ್ರು ತರಿಸಬೇಕಾಗಿದ್ರೆ ಅದನ್ನು ಆಪ್ಷನ್ ಕೊಟ್ಟಿದ್ದಾರೆ. ಅದು ಕೂಡ ಇದೆ. ಎಸ್, ಯಾಕಂದ್ರೆ ಒಂದೊಂದ್ಸತಿ ಯಾವ ಬ್ರ್ಯಾಂಡ್ ಬರುತ್ತೆ ಇದು ಬಂದ್ಬಿಟ್ಟು ಬಿಯಾನ್ ಅಪ್ಲಯನ್ಸಸ್ ಅಂತ ಇರೋದು. ಓಕೆ, ಸರ್ವಿಸ್ ಈಸಿ ಇರಬೇಕು. ಹೌದು, ಮೇನ್ ಥಿಂಗ್ ಅದೇ ಇರುತ್ತೆ, ಸರ್ವಿಸ್ ಈಸಿ ಇರಬೇಕು ನಮಗೆ. ಓಕೆ, ಇದೆಲ್ಲ ಬಂದ್ಬಿಟ್ಟು ಅದೇ ನಮಗೆ ಚಿಮ್ನಿಗೆ ಬಂದಿರುವಂಥ. ಓಕೆ ಸರ್, ಓಕೆ. ಟೇಬಲ್ ಸ್ಪೂನ್. ಓಕೆ, ಅದನ್ನೆಲ್ಲ ನಮಗೆ ಡೆಮೋ ಥರನೇ ಕೊಡ್ತಾರೆ. ಸೊ ಎಲ್ಲ ನಾವು ರೀಡ್ ಮಾಡಿ ಮಾಡಬೇಕಾ? ಎಸ್, ಲೈಕ್ ಬಿಫೋರ್ ವಿಡಿಯೋನೇ ಬರುತ್ತೆ. ಇಲ್ಲ ನೀವು ಎಲ್ಲ ರೀಡ್ ಮಾಡಿ ಮಾಡೋದು. ಬಟ್ ಇದರಲ್ಲಿ ಬಂದ್ಬಿಟ್ಟು ಏನಿದೆ ಅಂದ್ರೆ ನೀವು ಆಲ್ರೆಡಿ ಫಸ್ಟ್ ನೀವು ರೀಡ್ ಮಾಡ್ಕೊಳ್ಳಿ, ಯಾವುದು ಏನೇನು ಬೇಕಾಗಿರೋದು ಅದು ರೆಡಿ ಮಾಡ್ಕೊಂಡು ಆಮೇಲೆ ನೀವು ಇದನ್ನ ಹೋಗಿ, ಸೊ ಈಸಿ ಆಗುತ್ತೆ. ಸರಿ. ಇದೆಲ್ಲ ಸ್ಟೋರೇಜ್ ಬಾಕ್ಸು. ಸೊ ಸ್ಟೋರೇಜ್ ಬಾಕ್ಸಲ್ಲಿ ತುಂಬ ವೆರೈಟಿ ಕೂಡ ಇರುತ್ತೆ. ವುಡನ್ ಫಿನಿಶಿಂಗಲ್ಲಿ ಇರುವಂಥದ್ದು, ಸ್ಟೀಲ್ದು, ಟ್ರಾನ್ಸ್ಪರೆಂಟು, ಸೊ ಕಾಪರ್ ಫಿನಿಶಿಂಗಲ್ಲಿ ಇರುವಂಥದ್ದೆಲ್ಲ ಇರುತ್ತೆ. ಇದು ಕೂಡ ಬಾಕ್ಸಸ್ ಅಲ್ವಾ? ಟಿಫನ್ ಬಾಕ್ಸ್, ಏಟ್ ಬಾಕ್ಸ್ ಬರುತ್ತೆ. ಇದೆಲ್ಲ ಗಿಫ್ಟಿಂಗಿಗೆ ಕೂಡ ಯೂಸ್ ಮಾಡ್ಬೋದು. ಸೊ ಪ್ಲೇಸ್, ಸೊ ಪ್ಲೇಸಲ್ಲಿ ಎಲ್ಲ ಏನು ಸೈಜಸ್ ಇರುತ್ತೆ ಎಲ್ಲನೂ ಕೂಡ ಡಿಸ್ಪ್ಲೇ ಮಾಡಿರ್ತಾರೆ. ಸೈಜಸ್ ಇದೆ, ಡಿಸೈನ್ಸ್ ಇದೆ, ನೋಡಿಕೊಂಡು ನೀವು ಪಿಕ್ ಮಾಡ್ಬೋದು. ಇದೆಲ್ಲ ಅದೇ ಇದೆ ಅಲ್ವಾ? ನಮಗೆ ವೆಡ್ಡಿಂಗಿಗೆ ಗಿಫ್ಟಿಂಗ್ ಬೇಕಾಯಿತು ಅಂದರೆ ಯೂಸ್ ಮಾಡುವಂಥದ್ದು. ಇದರ ಸೈಜಸ್ ಎಲ್ಲ ಅವೈಲೇಬಲ್ ಇರುತ್ತಾ? ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುತ್ತೆ, ಓವಲ್ ಶೇಪಲ್ಲಿ ಇರೋದಿದೆ, ಸ್ಕ್ವೇರ್ ಶೇಪಲ್ಲಿ ಇರೋದಿದೆ. ಸೂಪರ್. ಇದರಲ್ಲಿ ಸೈಜಸ್ ಕೂಡ ನಾವು ಕೇಳಿ ತೊಗೋಬೋದು. ಇದೆಲ್ಲ ಸರ್ ಕಾಪರ್ ಬೇಸಲ್ಲಿ ಬರುವಂಥ ಕಡಾಯಿ. ಕುಕ್ಕರ್ ಇದಾ? ಓಕೆ 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 ಓಕೆ. ಇಡ್ಲಿ ಕುಕ್ಕರ್. ಸೊ ಇದೆಲ್ಲ ನೋಡ್ಬೋದು. ಇದೆಲ್ಲ ರಿಟರ್ನ್ ಗಿಫ್ಟಿಗೆ ಬೇಕಾಗಿರೋವಂಥ ಬಾಕ್ಸಸ್ ಇರುತ್ತೆ. ಸೊ ಇವಾಗ ನೀವು ಟ್ರೆಂಡಿಂಗಲ್ಲಿರೋವಂಥ ಮೀನಾ ವರ್ಕ್ ಇರೋವಂಥ ಬಾಕ್ಸಸ್ಸು ಸೂಪರ್ ಅಲ್ವಾ? ಪ್ರತಿಯೊಂದು ಕೂಡ ನಿಮಗೆ ಡಿಸ್ಪ್ಲೇ ಇರುತ್ತೆ. ನೀವು ಸೆಲೆಕ್ಟ್ ಮಾಡಿದರೆ ಸಾಕು, ಅವರು ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿಬಿಟ್ಟು ನಿಮಗೆ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾರೆ. ಇದೆಲ್ಲ ಸ್ಮಾಲ್ ಸರ್ವಿಂಗ್ ಕಡಾಯಿನಾ? ಎಸ್ ಮ್ಯಾಮ್, ಸರ್ವಿಂಗ್ಗೋಸ್ಕರ ಇರ್ಬೋದು, ಇಲ್ಲಾಂದರೆ ಬಂದುಬಿಟ್ಟು ನಾರ್ಮಲಿ ನೀವು ಸೂಪರ್. ಗೀ, ಆಯಿಲ್, ನೈಸ್. ಚಪಾತಿ ಬಾಕ್ಸಸ್ಸು, ಪ್ಲೇಟ್ಸು, ಈ ಥರ ದೊಡ್ಡ ದೊಡ್ಡ ಬಾಕ್ಸಸ್ ಕೂಡ ಇದೆ ಅಲ್ಲ? ಓ ಮೈ ಗಾಡ್. ಇದೆಲ್ಲ ಆಯಿಲ್ ಡಿಸ್ಪೆನ್ಸಸ್ಸು. ಇದೆಲ್ಲ ಸುಮಾರು ವೆರೈಟಿ ಬರುತ್ತೆ. ನಮಗೆ ಕಡಾಯಲ್ಲಿ ಸೈಜಸ್ಸು ಇದು ಬಂದ್ಬಿಟ್ಟು ಸ್ಮಾಲ್ ಸೈಜು, ಸ್ಟಾರ್ಟಿಂಗ್ ಸೈಜು ಅಪ್ ಟು ಇಲ್ಲಿವರೆಗೂ ನೋಡ್ಬೋದಾ? ಓಕೆ, ವಿತ್ ಹ್ಯಾಮರ್ ಇರೋದು, ವಿತೌಟ್ ಹ್ಯಾಮರ್ ಪ್ಲೇನಲ್ಲಿ ಬರೋ ಅಂಥದ್ದು. ಇದೆಲ್ಲ ನೋಡಿ ಸರ್ವಿಂಗಿಗೋಸ್ಕರ ಚೆನ್ನಾಗಿರುತ್ತೆ. ಇದೆಲ್ಲ ತುಂಬ ಯೂಸ್ ಮಾಡ್ತಾರೆ. ಇದು ಸರ್ವಿಂಗ್ಗೆ. ಇದೆಲ್ಲ ಸೈಜಸ್ ಅವೈಲೇಬಲ್ ಇರುತ್ತೆ. ಸೊ ಆಯಿಲ್ದಾ ಸರ್ ಇದೆಲ್ಲ? ಇದಾ ವಾಟರ್ಗಾ? ಬಿಕಾಸ್ ಇದು ಎಲ್ಲ ಕೊಳೆ ಎಲ್ಲ ಆಗಿಬಿಟ್ಟು ಯೂಸ್ ಮಾಡೋಕ್ಕಾಗುತ್ತೆ ನಿಮಗೆ. ಈ ಥರ ಬಾಕ್ಸಸ್ ಇದೆ, ಸೈಜಸ್ ಇದೆ. ಬಾಕ್ಸಸ್ಸಲ್ಲಿ ನೋಡಿಕೊಂಡು ತಗೋಬೋದು. ಬಾಕ್ಸಸ್ಸಲ್ಲಿ ನೋಡಿ ಯಾವ್ಯಾವ ರೀತಿ ಇದೆ ಅಂತ. ಇದೆಲ್ಲ ಟ್ರಾನ್ಸ್ಪರೆಂಟ್ ಅಲ್ವಾ ಸರ್? ಇದು 8 ಇರುತ್ತಾ? 8 ಇರುತ್ತೆ. ಸ್ಕ್ವಯರಲ್ಲಿದೆ, ನಿಮಗೆ ಸ್ಕ್ವಯರಲ್ಲಿ ಬಂದಿರುತ್ತೆ. ಇದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುವಂಥದ್ದು. ಓಕೆ, ಹ್ಞೂ ಓಕೆ. ಟ್ರೈಪ್ಲೈ. ಇದರಲ್ಲಿ ಬಂದ್ಬಿಟ್ಟು ನೀವು ಏನಾದರೂ ಅಡುಗೆ ಮಾಡ್ತೀರಾ ಅಂದರೆ ಸ್ವಲ್ಪ ಕಡಿಮೆ ಚಾನ್ಸಸ್ ಇರುತ್ತೆ ನಿಮಗೆ ಬರ್ನ್ ಆಗೋಕ್ಕೆ, ಇಲ್ಲಾಂದ್ರೆ ಸ್ಟೀಕ್ ಆಗೋಕ್ಕೆ. ಹೌದು, ಟ್ರೈಪ್ಲೈ ಇರೋದು ತುಂಬ ಟ್ರೆಂಡಿಂಗಲ್ಲಿರುವಂಥ ಐಟಮ್ ಬಂದ್ಬಿಟ್ಟು ಅದು. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಟ್ರೈಪ್ಲೈಲಿ ಬರುವಂಥದ್ದು. ಇದು ಕೂಡ ಅದೇನಾ? ಸೇಮ್ ಸಿಮಿಲರ್ ಸೈಜ್ ಇರೋದು ನಿಮಗೆ. ಬಟ್ ಇದು ಎಲ್ಲ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಲೇಯರ್. ನಮ್ಮ ಹತ್ರ 2 in 1 ಇಟ್ಕೊಂಡಿದ್ದೀವಿ. ಯಾರಿಗೆ ಬೇಕು, ಯಾರು ಯಾವ ಥರ ಬೇಕೋ ಆ ಥರ ತಗೋಬೋದು. ಇದೆಲ್ಲ ಐರನ್ ಪ್ರಾಡಕ್ಟ್ಸು. ಓನ್ಲಿ ಫಾರ್ ದ ಕಾಸ್ಟ್ ಐರನ್ ಸೆಗ್ಮೆಂಟ್ ಇರೋದು. ಒನ್ ಆಫ್ ದ ಬೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ಅಂದರೆ ನಾನು ಇದೇ ಆಗುತ್ತೆ. ಬಿಕಾಸ್ ನೌ ಡೇಸ್ ಲೈಕ್ ಪೀಪಲ್ ತಿರ್ಗಾ ಓಲ್ಡ್ ಜನರೇಷನ್ ಕಡೆ ಹೋಗ್ತಾ ಇದೆ. ಹೌದು. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ದೋಸೆ ತವಾ ಇದೆ, ಆಮೇಲೆ ರೋಟಿ ತವಾ ಇದೆ, ಕಡಾಯಿ ಇದೆ, ಸೂಪರ್ ಆಗಿದೆ. ಹ್ಯಾಂಡಲ್ ವಿತ್ ಹ್ಯಾಂಡಲು ಮತ್ತು ವಿತ್ ಲಿಡ್ ಇರೋದಿದೆ. ಸೂಪರ್. ಇದು ನೋಡಿ, ಇದು ತುಂಬ ಅಟ್ರಾಕ್ಟಿವ್ ಆಗಿದೆ. ಇದೆಲ್ಲ ಬಂದ್ಬಿಟ್ಟು ಕಡಾಯಿ ಅಲ್ವಾ ಸರ್? ಎಸ್ ಮ್ಯಾಮ್, ಎಲ್ಲ ಬೇರೆ ಬೇರೆ ಇದೆ. ಸೈಜಸ್ ವೈಸ್ ತುಂಬ ಕಡಿಮೆ. ಸ್ಮಾಲರ್ ಬನ್ನು ಬ್ಯೂಟಿಫುಲ್ ಆಗಿದೆ. ಓಕೆ,
ಇದೆಲ್ಲ ನಾನ್ ಸ್ಟಿಕ್ಕಾ? ಎಸ್ ಮ್ಯಾಮ್, ಇದೆಲ್ಲ non-stick. ಸೈಜಸ್ ಕೂಡ ಬಿಗ್ ಸೈಜಸ್ ಕೂಡ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟಾಗಿ ನಾನ್ ಸ್ಟಿಕ್, ಸಾರಿ ಹಾಂ ಎಸ್, ಇಷ್ಟಂದರೆ ನಾನ್-ಸ್ಟಿಕ್ ಸೆಗ್ಮೆಂಟು. ಮಿಕ್ಕಿದ್ರೆ ಇಷ್ಟು. ಹಾಂ, ಇವಾಗ ಇದೆಲ್ಲ ಬಂದ್ಬಿಟ್ಟು ಟಿಫನ್ ಬಾಕ್ಸ್ ಕಲೆಕ್ಷನ್ ಅಲ್ವಾ. ಸೊ ನೀವು ಅಕಾಡೆಮಿಕ್ ಇಯರ್ಗೆ ಮಕ್ಕಳಿಗೋಸ್ಕರ ಸುಮಾರು ಕಲೆಕ್ಷನ್ಸ್ ಇದೆ. ಬಾಕ್ಸಲ್ಲಿ ನೀವು ಇಷ್ಟು ವೆರೈಟಿ ಇದೆ ಅಂತ ಇಲ್ಲಿ ಶಾಪಲ್ಲಿ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ, ನೋಡ್ಬೋದು. ಇದು ನೋಡಿ ತುಂಬ ಡಿಫ್ರೆಂಟ್ ಆಗಿರೋವಂಥದ್ದು. ತೋರಿಸಿ ಸರ್, ಒಂದೊಂದೇ ಯಾವುದು ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ತೋರಿಸಿ. ಇದು ಬಂದ್ಬಿಟ್ಟು ಲೈಕ್ ನಿಮಗೆ 2 in 1 ಇರುತ್ತೆ. ಯೂಸ್ ಆಗುತ್ತೆ. ನೀವು ಹೇಳ್ತೀರಾ ಇಲ್ಲ ನಮ್ಮ ಸ್ವಲ್ಪ ದೊಡ್ಡವರು ಪಾಪು ಇರ್ತಾರೆ, ಸೊ ಅವ್ರಿಗೆ ಬಂದ್ಬಿಟ್ಟು ಈ ಥರ ಸೆಟ್ ಅಲ್ಲಿ ಇರುತ್ತೆ. ಸೊ ವಿತ್ ವಾಟರ್ ಬಾಟಲ್, With water bottle. ನಾರ್ಮಲಿ ಬಂದ್ಬಿಟ್ಟು ಕಟ್ಲರಿ ಜೊತೆಗೇನು ಬರುತ್ತೆ ಅವ್ರಿಗೆ. ಬಾಕ್ಸ್ ಮತ್ತು ಬ್ಯಾಗ್ ಇರುತ್ತೆ. ಬ್ಯಾಗ್, ಎಸ್, ಬ್ಯಾಗ್ ಇದ್ದು, ಓಕೆ. ನೀವು ಹೇಳ್ತೀರಾ ಇಲ್ಲ ನನಗೆ ಸ್ಕೂಲಿಂದ ಬಂದ್ಬಿಟ್ಟು ಆಲ್ರೆಡಿ ಬ್ಯಾಗ್ ಕೊಟ್ಟಿದ್ದಾರೆ ಅಂತ, ನೀವು ಬಂದ್ಬಿಟ್ಟು ಈ ಥರದ್ದು ಸ್ಟೀಲ್, ಓನ್ಲಿ ಸ್ಟೀಲ್ ಪರ್ಪಸ್ಗೆ, ಎಕ್ಸಾಕ್ಟ್ಲಿ ಲಾಕಿಂಗ್ ಸಿಸ್ಟಮ್ ಅಲ್ಲಿ ಇರುವಂಥದ್ದು. ಲಾಕಿಂಗ್ ಸಿಸ್ಟಮ್ ಎಲ್ಲ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್ ನೀವು ಇದನ್ನು ನೋಡ್ತಾ ಇದ್ದೀರಾ. ಸೊ ಇದು ಏನು, ಯಾವ ಥರ ಏನು ಅದು? ಇದು ಬಂದ್ಬಿಟ್ಟು ನೀವು ನೋಡೋಕೆ ಹೋದರೆ ಸೇಮ್ ಈ ಥರದ್ದು ಬಂದ್ಬಿಟ್ಟು ನಿಮಗೆ 3-4 ಬಂದ್ಬಿಟ್ಟು ಕಂಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ. ಸೊ ನೀವು ಬಂದ್ಬಿಟ್ಟು ಬೇರೆ ಬೇರೆ ಥರ ಏನಿದು ಒಳಗಿರೋದು, ಏನು ಮೆಟಲ್? ಸ್ಟೀಲ್, ಎಸ್ ಬರೋದು SS ಸ್ಟೀಲ್. ಬಿಕಾಸ್ ಲೈಕ್ ಲಾಸ್ಟ್ ಟೈಮ್ ಗವರ್ಮೆಂಟ್ ಹೆಂಗೋ ಹೇಳಿದ್ರಲ್ವಾ, ಅದು ಎಲ್ಲದಕ್ಕೂ ರೇಟ್ ಇದೆ. ಪ್ಲಾಸ್ಟಿಕ್ ಇಲ್ಲ ಅಂತ. ಹಾಂ ಹೌದು, ಇದೆಲ್ಲ ಅದೇ ಇದೆ ಅಲ್ವಾ, ಫ್ಯಾನ್ಸಿ. ಓಕೆ, ಇದು ಬಂದ್ಬಿಟ್ಟು ನೀವು ಫುಲ್ ರಿಮೂವ್ ಮಾಡಿಬಿಟ್ಟು ಯೂಸ್ ಮಾಡೋಕ್ಕಾಗುತ್ತೆ. ಸೊ ಇದರಲ್ಲಿ ಫೋಕ್ ಎಲ್ಲ ಕೊಟ್ಟಿದ್ದಾರೆ. ದೊಡ್ಡದಿದೆ ಸ್ವಲ್ಪ ಅದು. ಸೊ ಇದರಲ್ಲಿ ಸೆಟ್ ಆಫ್ 2 ಬಾಕ್ಸಸ್ಸು ವಿತ್ ಬ್ಯಾಗ್ ಜೊತೆಗೆ, ಸೆಟ್ ಆಫ್ 2 ಟೈಟ್ ಬಾಕ್ಸಸ್ಸು, ಸ್ಮಾಲ್ ಬಾಕ್ಸಸ್ ಬರುತ್ತೆ. ಇದೆಲ್ಲ ಸೆಟ್ ಆಫ್ 4-5. ಸೊ ಎಲ್ಲದಕ್ಕೂ ನಮಗೆ ಬ್ಯಾಗ್ ಇರುತ್ತೆ, ವಿತೌಟ್ ಬ್ಯಾಗು, ವಿತ್ ಬ್ಯಾಗು. ಸೊ ಆ ಥರ ಕಲೆಕ್ಷನ್ಸು ನಿಮಗೆ ಇರುತ್ತೆ. ಸೊ ಯಾವ ಥರ ಬೇಕೋ ಆ ಥರ ತೊಗೋಬೋದು. ಸೊ ಇದೊಂದು ತುಂಬ ಅಟ್ರಾಕ್ಟಿವ್ ಆಗಿದೆ ಮಕ್ಕಳಿಗೆ, ಇದೊಂದು ತೋರಿಸ್ಬಿಡಿ. ಸೊ ಅದು ಕೂಡ ಹಾಟ್ ಬಾಕ್ಸ್ ಇದೇನು? ಇದು ಎಲ್ಲ ಬಂದ್ಬಿಟ್ಟು ಲೈಕ್ ನಿಮಗೆ 6 hours ಮಿನಿಮಮ್. ಅದು ಕೂಡ ದೊಡ್ಡದು. ಸೊ ಇಲ್ಲಿ ಸ್ಮಾಲರ್ ಒನ್ ತೋರಿಸ್ತಿದ್ದೀವಿ ನೋಡಿ ನಾವು. ಇದು ಈ ಥರದ್ದು ಇರುತ್ತೆ ಆ್ಯಕ್ಚುಲಿ. ಇದು POT ಕೋಟಿಂಗು? ಇಲ್ಲ, ಇದು ಬಂದ್ಬಿಟ್ಟು ಕಾಪರ್ದು ಮೇಲ್ಗಳಿಂದ ಕೋಟಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ಬರೀ ನಿಮಗೆ ಸ್ಟೀಲ್ ಬೇಕಾಗಿದ್ರೆ ನಿಮಗೆ ಸ್ಟೀಲ್ ಕೂಡ ಸಿಗುತ್ತೆ ಇದರಲ್ಲಿ. ಇದು ಕೂಡ ಹಾಟ್ ಬಾಕ್ಸ್? ಎಸ್ ಮ್ಯಾಮ್, ಹಾಟ್ ಬಾಕ್ಸ್. ಓಕೆ, ಇದು ಬಂದ್ಬಿಟ್ಟು ಎಲ್ಲ ನೆಫೆಸ್. ಅದು ಸ್ವಲ್ಪ 3 ಬಾಕ್ಸಸ್ ಬರುತ್ತಾ? ಇದು 2 ಬಾಕ್ಸು, ಇದು 3 ಬಾಕ್ಸ್ ಅಷ್ಟೇ. 3-4. ಓಕೆ ಸರಿ ಇದು ಸರ್. 3, ಇದು 4 ಇರೋದು. ಓಕೆ ಸರಿ ಸರ್. ಎಲ್ಲ ಹಾಟ್ ಬಾಕ್ಸ್ ಇರುತ್ತೆ? ಎಲ್ಲ ಹಾಟ್ ಬಾಕ್ಸ್ ಇರೋದು. ಇದೆಲ್ಲ ಬಂದ್ಬಿಟ್ಟು ಕಾಪರ್ ಸೆಗ್ಮೆಂಟು, ಸೆರಾಮಿಕ್ ಸ್ಟೈಲಲ್ಲಿ ಬಂದಿರುವಂಥ ಫಿಲ್ಟರ್, ಸಾರಿ ವಾಟರ್ ಟ್ಯಾಂಕರ್. ಕಾಪರ್. ಹೌದಾ? ಓಕೆ. ಆಚೆಯಿಂದ ಬಂದ್ಬಿಟ್ಟು ಅವರು ಕೋಟಿಂಗ್ ಕೊಟ್ಟಿದ್ದಾರೆ, ಬಟ್ ಒಳಗಡೆ ಎಲ್ಲ ಬಂದ್ಬಿಟ್ಟು ನಿಮ್ದು ಇರೋದು ಕಾಪರ್, ಪ್ಯೂರ್ ಕಾಪರು. ಸೊ ಇವಾಗ ನೀವು ಒಳಗಡೆ ಕಾಪರ್ ಇರುತ್ತೆ. ಕಾಪರ್ ಇರೋದೆ ಅಂದರೆ ಲೈಕ್ ಮೋಸ್ಟ್ಲಿ ನನ್ನ ಪ್ರಕಾರ ಬಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ ಅಲ್ವಾ, ಕಾಪರಲ್ಲಿ ಬಂದ್ಬಿಟ್ಟು ನೀವು ನೀರು ಕುಡಿತೀರಾ ಅಂದರೆ ಫುಲ್ ಹೆಲ್ತ್ಗೆ ಬೆನಿಫಿಟ್ ಸಿಗುತ್ತೆ ಅಂತ. ಖಂಡಿತ ಇದರಲ್ಲಿ ನಿಮ್ಗೋಸ್ಕರ ಪ್ಲಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ ಇವಾಗ ಬಂದ್ಬಿಟ್ಟು ಇದು ಯೂಸ್ ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ಎಲ್ಲ ನಿಮಗೆ ಮಟ್ಕ ಎಲ್ಲ ಇಲ್ಲಿ ಇದೆ. ಇದು ಬಂದ್ಬಿಟ್ಟು ನೀವು ಹೇಳ್ತೀರಾ ನಮ್ಮ ಬೆಡ್ ಸೈಡ್ ಹತ್ರ ಬಂದ್ಬಿಟ್ಟು ನೀವು ಇಟ್ಕೊಳ್ಳೋಕ್ಕೋಸ್ಕರ. ಎಸ್ ಮ್ಯಾಮ್, ಇದೆಲ್ಲ ಅದೇನಾ? ಎಸ್ ಮ್ಯಾಮ್. ಬೆಡ್ ಸೈಡಲ್ಲಿ ಇಡೋದಕ್ಕೆ ಕಾಪರ್ ವಾಟರ್ ಬಾಟಲ್ ಥರ ಯೂಸ್ ಮಾಡೋದು ಅಂತಲೇ ಹೇಳ್ಬೋದಲ್ವಾ? ಸೊ ಇದೆಲ್ಲ ವಾಟರ್ ಬಾಟಲ್ ಪರ್ಪಸ್ಸಾ? ಇದೆಲ್ಲ ಕಾಪರಾ? ಎಸ್ ಮ್ಯಾಮ್, ಇದೆಲ್ಲ ಫುಲ್ ಕಾಪರ್ ಇರೋದು. ವಿತ್ ಗ್ಲಾಸು, ವಿತೌಟ್ ಗ್ಲಾಸು? ವಿತೌಟ್ ಗ್ಲಾಸ್. ಹಾಂ. ಡಿಪೆಂಡಿಂಗ್ ಆನ್ ಲೈಕ್ ಯಾವುದು ಲೈಟಿಂಗ್ ಇರುತ್ತಲ್ವ ಅದ್ರ ಮೇಲೆ ಡಿಪೆಂಡಿಂಗ್ ಆಗುತ್ತೆ. ಎಲ್ಲ ಕಾಪರ್ ಇದೆ ಅದು? ಎಸ್ ಮ್ಯಾಮ್, ಎಲ್ಲ ಕಾಪರ್ ಇದೆ. ಇದೆಲ್ಲ ಸರ್ ಬ್ರ್ಯಾಂಡೆಡ್ ಕಲೆಕ್ಷನ್ಸಲ್ಲಿ ವಾಟರ್ ಬಾಟಲು? ಹಾಂ, ಇವಾಗ ಬಂದ್ಬಿಟ್ಟು ಚಿಕ್ಕ ಪಾಪು ಇರ್ತಾರೆ, ಸ್ಲಿಪ್ಪರ್ ಕೇಳ್ತಾರೆ. ಸ್ವಲ್ಪ ಲೈಕ್ ದೊಡ್ಡವರು ಇರ್ತಾರೆ ಅಂದರೆ ಅವ್ರು ಹೇಳ್ತಾರೆ ಇಲ್ಲ ನನಗೆ ನಾರ್ಮಲ್ ವಾಟರ್ ಥರ ಬೇಕಾಗಿರೋದು ಅಂತ. ಸೊ ನಾರ್ಮಲ್ ವಾಟರ್ ಥರ ಯೂಸ್ ಮಾಡೋಕ್ಕಾಗುತ್ತೆ. ಓಕೆ, ಸಿಪ್ಪರ್ ಇರೋದು. ಎಸ್ ಮ್ಯಾಮ್, ವಿತ್ ಸಿಪ್ಪರ್. ಇದು ಸ್ಟೀಲ್ ವಾಟರ್ ಬಾಟಲು. ಎಲ್ಲ ಬಂದ್ಬಿಟ್ಟು ಕೆಳಗಡೆ ಇರೋದು ಎಲ್ಲ ಬಂದ್ಬಿಟ್ಟು ಸಿಂಗಲ್ ವಾಲ್ ಅಂದರೆ ನೀವು ಏನು ಹಾಕ್ತೀರಲ್ವಾ ಅದು ಸೇಮ್ ಆ ಥರನೇ ಇರುತ್ತೆ. ಲೈಕ್ ನೀವು ಕೋಲ್ಡ್ ಹಾಕಿದ್ರೆ ಕೋಲ್ಡು, ಹಾಟ್ ಹಾಕಿದ್ರೆ ಬಟ್ ಹಾಟ್ ವಾಟರ್ ಹಾಕ್ತೀರಾ ಅಂದರೆ ಆಚೆಯಿಂದ ಫೀಲ್ ಆಗುತ್ತೆ, ಬಿಕಾಸ್ ಸಿಂಗಲ್ ವಾಲ್ ಇದೆ ಅಂತ. ಅದಕ್ಕೆ ಬಂದ್ಬಿಟ್ಟು ನಾವು ಡಬಲ್ ವಾಲ್ ಇದು ಡಬಲ್ ವಾಲ್ ಇರೋದಲ್ಲ, ಎಲ್ಲ ಬಂದ್ಬಿಟ್ಟು ಡಬಲ್ ವಾಲ್ ಇರೋದು. ಇದರಲ್ಲಿ ಬಂದ್ಬಿಟ್ಟು ನೀವು ಏನಾದರೂ ಆಗ್ಬಿಟ್ಟು ನೀವು ಹಾಟ್ ಆಗ್ತೀರಾ ಕೋಲ್ಡ್ ಆಗ್ತೀರಾ ಅಂದರೆ ಆಚೆಯಿಂದ ಬಂದ್ಬಿಟ್ಟು ನಿಮಗೆ ಗೊತ್ತಾಗಲ್ಲ, ಬಟ್ ಯಾವಾಗ ಕುಡಿತೀರಾ ಅಂದರೆ ಅದು ಬೆನಿಫಿಟ್ ನಿಮಗೆ ಸಿಗುತ್ತೆ. ಅಂದರೆ ಹಾಟ್ ಇರುತ್ತೆ ಅಂದರೆ ಹವರ್ಸ್ ಲೆಕ್ಕದಲ್ಲಿ ಇರುತ್ತೆ. 6 hours? ಇಲ್ಲ, 24 hours. 24 hours ಇರುತ್ತಾ? ಇದು ಓಪನ್? ಹಾಂ, ಓಕೆ ಓಕೆ. ಸೊ ವಾಟರ್ ಬಾಟಲು ತುಂಬ ವೆರೈಟಿ ಇದೆ. ಓಕೆ ಸರ್.